ಸ್ಪಾನ್ಸರ್ ಮಾಡಿದ್ರೆ ಕೊಟ್ಟು ಹೋಗ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಯಾರು ಸ್ಪಾನ್ಸರ್ ಮಾಡ್ತಾರೆ? ಬಟ್ ಇದು ಮುಂಚೆಯಿಂದನೂ ಹಿಂದೆಯಿಂದನೂ ಇದೇ ಡೇಟಾ ಹೇಳ್ತಾ ಇದೆ. ಇವನು ಸ್ಪಾನ್ಸರ್ ಮಾಡಿತಾ, ಒಪ್ಪನು ಸ್ಪಾನ್ಸರ್ ಮಾಡಿತಾ, ವಿವೋ ಒಪ್ಪೋ ಕಾಣದೇ ಇಲ್ಲ ಮಾರ್ಕೆಟಲ್ಲಿ. ಮುಂಚೆ ಎಲ್ಲಿ ನೋಡಿದ್ರು ಅವರೇ ಬೋರ್ಡ್ ಇದ್ವು, ಇವಾಗ ಕಾಣ್ತಾನೆ ಇಲ್ಲ ಮಾರ್ಕೆಟಲ್ಲಿ. ನನಗೆ ಗೊತ್ತಿರಂಗೆ ಆ ಬ್ಯಾಂಕ್ ಏನಾದ್ರು RBI ಅಂಡರ್ ಇದ್ರೆ ಆ ಬ್ಯಾಂಕ್ ನ ಮುಳುಗಕ್ ಬಿಡಲ್ಲ ಯಾವುದೇ ಕಾರಣಕ್ಕೂ. ನೀವು ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ರು ಮುಳುಗಕ್ ಬಿಡಲ್ಲ. ದಯವಿಟ್ಟು ಎಲ್ಲನೂ ಚೆಕ್ ಮಾಡಿ. ಸುಮ್ಮನೆ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು ಬಿಸ್ನೆಸ್ ಇಸ್ ಅ ಗ್ರೇಟ್, ಬಿಸ್ನೆಸ್ ಮಾಡಬೇಕು, ಇನ್ನೊಬ್ರು ಕೆಳಗೆ ಕೆಲಸ ಮಾಡಬಾರ್ದು, ಈ ಥರ ಎಲ್ಲ ಥಿಂಕ್ ಮಾಡಿದ್ರೆ ರಿಯಾಲಿಟಿ ಅಲ್ಲ ಅದು. ನಾಳೆ ಏನಾದರೂ ನೀವು ದುಡ್ಡು ಹಾಕಿರ್ತೀರಾ, ಎಕ್ಸ್ಚೇಂಜ್ ಏನಾದರೂ ಮುಳುಗೋಗಿ ದುಡ್ಡು ಎತ್ಕೊಂಡು ಹೋದ ಅಂದರೆ ಅದನ್ನು ಯಾರೂ ಕೇಳಲ್ಲ, ಗೌರ್ಮೆಂಟ್ ಸಹಾಯಕ್ಕೆ ಬರೋದೇ ಇಲ್ಲ. ಇದು ರೆಗ್ಯುಲೇಟೆಡ್ ಅಲ್ವೇ ಅಲ್ಲ, ಇದು ಕಂಪ್ಲೀಟ್ಲಿ ನಿಮ್ಮ ರಿಸ್ಕ್ ಮೇಲೆ ನೀವು ಮಾಡ್ಕೊಬೇಕು. ನಾವು ಇನಿಷಿಯಲಿ ನಮ್ಮ ಮನೆ, ನಮ್ಮ ಅಪ್ಪ ಅಮ್ಮ ಅಂತೆಲ್ಲ ದುಡ್ಡು ಕೊಟ್ಟು ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ನಾಳೆ ಒಂದು ದಿವಸ ಅವ್ರು ಏನಕ್ಕೋ ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ನನಗೆ ಏನಕ್ಕಾದ್ರೂ ಬೇಕಾದಾಗ ಯಾವ ರೀತಿ ತಂದೆ ತಾಯಿ ಚೇಂಜ್ ಆಗ್ತಾರೆ ಗೊತ್ತಾ ಹೆಂಡತಿ ಮಕ್ಳು ಬಂದರೆ? ಬಿಕಾಸ್ ಅವ್ರು ಚೇಂಜ್ ಆಗ್ತಾರೋ ಇಲ್ಲ, ಅವ್ರಿಗೊಂಥರ ನಮ್ಮೊಂದು ಸಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಎಷ್ಟೋ ಜನಕ್ಕೆ ಹಿಡಿಸ್ತಲೇ ಇರ್ಬೋದು, ಬಟ್ ಇದು ಟ್ರೂತ್. ನನ್ನ ವ್ಯೂನ ಜಸ್ಟ್ ನೀವು ಸೌತೆಕಾಯಿ ಮೇಲೆ ಉಪ್ಪು ಹಾಕ್ದಂಗೆ ಅಂದ್ಕೊಳ್ಳಿ, ಉಪ್ಪು ಅಷ್ಟೇ ಇದು, ಇದೇ ಮೇನ್ ಅಲ್ಲ. ಹಾಯ್ ಸರ್, ಮೈ ನೇಮ್ ಇಸ್ ನರೇಶ್, 25 ಇಯರ್ ಏಜ್. ಮೈ ಪರ್ಸನಲ್ ಇನ್ಫಾರ್ಮೇಶನ್, ನಾನು 8 lakhs ಸೇವ್ ಮಾಡಿರೋ ಅಮೌಂಟ್ ಇದೆ. ಸೊ ಗ್ರಾಸರಿ ಪ್ರಾವಿಷನ್ ಸ್ಟೋರ್ ಓಪನ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ. ನಮಗೆ ಮ್ಯಾಕ್ಸ್ 15% 20% ಮಾರ್ಜಿನ್ ಸಿಗುತ್ತೆ. ಎಕ್ಸಾಂಪಲ್ 10,000 ರೆವಿನ್ಯೂ ಬಂದರೆ 15,000 ಪರ್ ಡೇ ಪ್ರಾಫಿಟ್ ಆಗುತ್ತೆ. ಆಫ್ಟರ್ ಎಕ್ಸ್ಪೆನ್ಸಸ್ ವಿ ಸೇವ್ 33,000 ಪರ್ ಮಂತ್. ಐ ನೋ ಇಫ್ ಯು ಮೈನಸ್ ಅವರ್ ಸ್ಯಾಲರಿ ದೇರ್ ಇಸ್ ಅ ನೋ ನೆಟ್ ಪ್ರಾಫಿಟ್, ಬಟ್ ನಮಗೆ ಫ್ರೀಡಮ್ ಸಿಗುತ್ತೆ, ಸೆಲ್ಫ್ ಡಿಸಿಷನ್ ತಗೊಳ್ಳೋ ಅಧಿಕಾರ ಇರುತ್ತೆ. ಸೊ ಅದಕ್ಕೆ ಇನ್ ದಿಸ್ 33,000 ಅಮೌಂಟ್ ಐ ಪ್ಲಾನ್ಡ್ ಲೈಕ್ ದಿಸ್: 16,500 ಫಿಕ್ಸ್ಡ್ ಅಸೆಟ್ ಪರ್ ಮಂತ್ ಫಾರ್ ಅ ಶಾಪ್, 6,500 for our personal uses, 10,000 I'll decided to invest in a stock market. Question number 1, please suggest me how I distribute 10,000 amount in the stock market every month like a mutual fund stock market. Please give me your personal suggestion for my plan as a brother. I'm ready to take risk. ಬ್ರೋ, ನಿಮ್ಮ ಹತ್ರ 8 ಲಕ್ಷ ಇದೆ, ನೀವು ಯಾವ ಊರಿಂದ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ನನಗೆ, ಇಲ್ಲಿ ನೀವೇ ಮೆನ್ಷನ್ ಮಾಡಿಲ್ಲ. ಬೆಂಗಳೂರು ಅಂತ ಊರಾಗಿದ್ರೆ 8 ಲಕ್ಷಕ್ಕೆ ಏನೂ ಬರಲ್ಲ. ನೀವು ಏನಾದರೂ ಶಾಪ್ ಓಪನ್ ಮಾಡಬೇಕಂದ್ರೆ 50,000 ಬಾಡಿಗೆ ಇರುತ್ತೆ. ಅದಕ್ಕೆ ನೀವು 50,000 ಇಂಟು 10 months ಅಡ್ವಾನ್ಸ್ ಕೊಡಬೇಕು. 5 ಲಕ್ಷ ನೀವು ಅಡ್ವಾನ್ಸ್ ಕೊಡಬೇಕು, 5 ಲಕ್ಷ ಅಲ್ಲೇ ಹೋಗುತ್ತೆ. ಇನ್ನು 3 ಲಕ್ಷದಲ್ಲಿ ನೀವು ಇಂಟೀರಿಯರ್ ಏನು ಮಾಡ್ಸೋಕ್ಕಾಗುತ್ತೆ, ಗ್ರಾಸರಿ ತಗೊಂಬಂದು ಎಲ್ಲಿಡೋಕ್ಕಾಗುತ್ತೆ? ಬೆಂಗಳೂರಂಥ ಊರುಗಳಲ್ಲಿ ವರ್ಕ್ ಆಗಲ್ಲ. ಅದೇ ನೀವು ಬೇರೆ ಊರುಗಳಲ್ಲಿ ಅಂದರೆ ಅವರೇಜ್ ಒಂದು 20,000 ಅಂದ್ಕೊಂಡ್ರು ಕೂಡ 2-2.5 ಲಕ್ಷ ನೀವು ಅಡ್ವಾನ್ಸ್ ಕೊಡಬೇಕಾಗುತ್ತೆ. ಇನ್ನು ಉಳಿದಿದ್ದು 5-5.5 ಲಕ್ಷ. ಈ 5.5 ಲಕ್ಷದಲ್ಲಿ ನೀವೆಲ್ಲ ಐಟಮ್ ತಗೊಂಬಂದು ಇಟ್ಟರು ಕೂಡ 5 ಲಕ್ಷದಲ್ಲಿ 15% ಮಾರ್ಜಿನ್ ಅಂದರೆ ನೀವು ಎಷ್ಟು ದುಡಿಬೋದು ಡೈಲಿ? ಅಂದರೆ ಇಡೀ ಮಂತಲ್ಲೇ 5 ಲಕ್ಷದ್ದು ನೀವು ಐಟಮ್ನ ಸೇಲ್ಸ್ ಮಾಡಿಬಿಟ್ರೆ, ಖಾಲಿ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಹೇಳಿ? 75,000 ಸಿಗುತ್ತೆ. ಆ 75,000 ಯಾವಾಗ ಸಿಗುತ್ತೆ? ನಿಮ್ಮ ಅಂಗಡಿಲಿರೋ ಐಟಮ್ ಎಲ್ಲನೂ ಖಾಲಿ ಮಾಡಿದ್ರೆ. ಖಾಲಿ ಮಾಡೋಕ್ಕಾಗುತ್ತಾ? ಈ ಥರ ಚಾನ್ಸ್ ಇದೆ. ಒಂದೇ ತಿಂಗಳಲ್ಲಿ ಇರಬರ ಅಂಗಡಿ ಐಟಮ್ ಎಲ್ಲ ಖಾಲಿ ಮಾಡೋಕ್ಕಾಗತ್ತಾ? ತಿಂಗಳಿಗೆ 5 ಲಕ್ಷ ಸೇಲ್ಸ್ ಮಾಡೋಕ್ಕಾಗತ್ತಾ? 5 ಲಕ್ಷ ಸೇಲ್ಸ್ ಮಾಡಿದ್ರು ಕೂಡ ನಿಮಗೆ 75,000 ಸಿಗುತ್ತೆ. ಈ 75,000ದಲ್ಲಿ ಅಂಗಡಿ ರೆಂಟ್ ಎಷ್ಟು? 20,000. ಆಮೇಲೆ ಎಲ್ಲ ಪ್ರಾಡಕ್ಟಲ್ಲೂ ಸೇಮ್ ಮಾರ್ಜಿನ್ ಇರಲ್ಲ, ಒಂದೊಂದ್ರಲ್ಲಿ ಜಾಸ್ತಿ ಇರುತ್ತೆ, ಒಂದರಲ್ಲಿ ಕಮ್ಮಿ ಇರುತ್ತೆ. ಇನ್ನು 75,000ದಲ್ಲಿ ಅದು ಇದು ಎಕ್ಸ್ಪೆನ್ಸ್ ಅಂತ ಇನ್ನೊಂದು 20,000 ಹೋದ್ರೆ ಇನ್ನೆಷ್ಟು ಉಳಿಯುತ್ತೆ? ಇನ್ನೊಂದು 35,000 ಉಳಿಯುತ್ತೆ. 35,000 ನಿಮ್ಮದು ನೆಟ್ ಪ್ರಾಫಿಟ್ ಅಂತ ಅನ್ಕೊಂಡಿದ್ದೀರಾ, ಅಂದರೆ ನಿಮ್ಮದು ಮೇನ್ ಇನ್ಕಮ್ ಅಂತ ಅನ್ಕೊಂಡಿದ್ದೀರಾ. ನೀವು ಏನು ಇನ್ವೆಸ್ಟ್ ಮಾಡಿದಿರಲ್ಲ 8 ಲಕ್ಷಕ್ಕೆ ತಿಂಗಳ 30,000 ದುಡಿತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ. ಬಟ್ ಆದರೆ ನೀವು ಇಲ್ಲಿ ನಾಯಿ ಥರ ಕೆಲಸ ಮಾಡಿರ್ತೀರಲ್ಲ, ನಾಯಿಗಿನ್ನ ಜಾಸ್ತಿ ಕೆಲಸ ಮಾಡಬೇಕು. ಇಲ್ಲಿ ನೀವು ಅನ್ಕೊಂಡಿದ್ದೀರಾ ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರೆ ನಾನು ಅವ್ರ ಕೆಳಗೆ ನಾಯಿ ಥರ ಕೇಳಬೇಕು ಅಂತ. ಓನ್ ಮಾಡಿದ್ರೇನೆ ನಾಯಿ ಥರ ಕೆಲಸ ಮಾಡಬೇಕು. ಕಸ ನಾನೇ ಹೊಡಿಬೇಕು, ಅಂಗಡಿ ಬೆಳಿಗ್ಗೆ ಹೊದ್ದು ನಾನೇ ಓಪನ್ ಮಾಡಬೇಕು, ನಾಳೆ ಯಾರೋ ಏನೋ ಕೇಳ್ತಾರೆ ನಾನೇ ಹೋಗ್ಬೇಕು. ಒಬ್ಬನೇ ಎಲ್ಲ ಮಾಡ್ಕೊಂಡು ಕುತ್ಕೊಂತೀರಾ, ಜೀವನ ಇನ್ನೂ ಬೇಡ ಅನ್ಸ್ಬಿಡುತ್ತೆ, ಫಸ್ಟ್ರೇಟ್ ಆಗ್ಬಿಡುತ್ತೆ. ನೀವು ಬಿಸ್ನೆಸ್ ಮಾಡೋಕ್ಕೆ ಡಿಮೋಟಿವ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇದು ಏನು ಇನೋವೇಟಿವ್ ಬಿಸ್ನೆಸ್ ಅಲ್ಲ, ಎಲ್ಲರೂ ಮಾಡ್ತಿರೋದನ್ನೇ ಕಾಪಿ ಮಾಡ್ತಿದ್ದೀರಾ. ಅದರಿಂದ ಈ 30,000 ದುಡಿಯೋಕ್ಕೆ ನೀವು ಭಾಳ ಕಷ್ಟಪಡಬೇಕು. ಅದು ಕೂಡ 5 ಲಕ್ಷ ತಿಂಗಳ ರೆವಿನ್ಯೂ ಆದರೆ. ಈಗಿರೋ ಕಾಂಪಿಟೇಷನ್ ಅಲ್ಲಿ, ಈಗಿರೋ ಜೆಪ್ಟೋ, ಬ್ಲಿಂಕಿಟ್, ಡಿಮಾರ್ಟ್ ನಲ್ಲಿ ನೀವು ಏನು ಮಾಡ್ತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡೇ ಇಲ್ಲ ನೀವು. ಸುಮ್ಮನೆ ಲೆಕ್ಕ ಮಾಡಿಬಿಟ್ರಿ, ಬಂತು ಕೆಳಗಡೆ ನಂಬರ್ ಹಾಕ್ಬಿಟ್ರಿ. ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡಿದ್ದೀರಾ? ಇದ್ರ ಬದಲು ಏನು ಮಾಡ್ಬೋದು ನೀವು? ಈ 8 ಲಕ್ಷನು ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಅಂದ್ರೆ ನಾನು ಇನ್ವೆಸ್ಟ್ ಮಾಡ್ತಾ ಇಲ್ಲ, ಇನ್ನೊಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಯಾವ ಬಿಸ್ನೆಸ್? ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್. ತಗೊಂಡೋಗಿ ಡಿಮಾರ್ಟ್ ಅಲ್ಲೇ ಹಾಕಿ. ಡಿಮಾರ್ಟ್ ಡಸಂಟ್ ಮೀನ್ ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ಅನ್ಕೊಂಬೇಡಿ. ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ಡಿಮಾರ್ಟ್ ಶೇರ್ಸ್ ಅಲ್ಲೇ ಹಾಕಿ, ಅಥವಾ ಯಾವ್ದನ್ನ ತಗೊಂಡೋಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ. 15% ರಿಟರ್ನ್ ಕೊಡುತ್ತೆ ಅನ್ಕೊಳ್ಳಿ ವರ್ಷಕ್ಕೆ. ಜಸ್ಟ್ 15% ರಿಟರ್ನ್ ಕೊಡುತ್ತೆ ಅನ್ಕೊಳ್ಳಿ. 8 ಲಕ್ಷಕ್ಕೆ 15% ಎಷ್ಟಾಯ್ತು? 1,20,000 ಆಯ್ತು. ಆ 1,20,000 ಅಂದ್ರೆ ತಿಂಗಳ 12,000 ರೂಪಾಯಿ ನಿಮ್ ಮ್ಯೂಚುವಲ್ ಫಂಡ್ ದುಡಿತಾ ಇದೆ. ನೀವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಒಂದು 20,000 ಸಂಬಳ ಕೊಡಲ್ವಾ ನಿಮ್ಗೆ? ಮಿನಿಮಮ್ 20,000 ಸಂಬಳ ಕೊಡಲ್ವಾ? ನಿಮ್ ದುಡ್ಡು ಅಲ್ಲಿ ತಿಂಗಳ 10,000 ದುಡಿತಿದೆ, ನೀವು ಇಲ್ಲಿ 20,000 ದುಡಿತಿದ್ರೆ 2 ಸೇರಿದ್ರೆ 30,000 ಅಷ್ಟೇ ಆಯ್ತಲ್ಲ. ಅದೇ ಆಯ್ತಲ್ಲ. ಇಲ್ಲಿ ಕೆಲಸದಲ್ಲಿ ನಿಮಗೆ ಜಾಸ್ತಿ ಫ್ರೀಡಮ್ ಇರುತ್ತೆ. ಯಾರು ಹೇಳಿದ್ದು ನಿಮ್ಗೆ ಕೆಲಸದಲ್ಲಿ ಫ್ರೀಡಮ್ ಇರಲ್ಲ, ಬಾಸ್ ಕೆಳಗೆ ಕೆಲಸ ಮಾಡಿದ್ರೆ ಅವ್ನು ಹೇಳ್ದಂಗೆ ಕೇಳಬೇಕು ಅಂತ? ಇಲ್ಲಿ ಜಾಸ್ತಿ ಫ್ರೀಡಮ್ ಇರುತ್ತೆ. ಬಾಸ್ ಇಷ್ಟ ಆಗ್ಲಿಲ್ಲದ್ರೆ
ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ಬೋದು. ಈ ಕೆಲಸ ಇಲ್ಲ ಅಂತ ಆ ಕೆಲ್ಸಕ್ಕೆ ಹೋಗ್ಬೋದು. ನೀವು ಇದನ್ನ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಿಡಕ್ಕಾಗತ್ತಾ? ನಾಳೆ ಏನಾದ್ರು 3 ತಿಂಗಳು ಬಿಟ್ಬಿಟ್ಟು ನೀವು ಈ ಬಿಸ್ನೆಸ್ ನ ಕ್ಲೋಸ್ ಮಾಡ್ತೀರಾ ಅಂದ್ರೆ ಎಲ್ಲ 8 ಲಕ್ಷನು ಝೀರೋ ಆಗುತ್ತೆ. ಮೇ ಬಿ ಒಂದ್ 2-3 ಲಕ್ಷ ಉಳ್ಕೊಬಹುದು. ನಿಮ್ಮ ಹಳೆ ಐಟಮ್ಗಳನ್ನ ಯಾರು ತಗೊಂಡು ಹೋಗ್ತಾರೆ ವಾಪಸ್? ಆಮೇಲೆ ನೀವು ಇಲ್ಲೇನ್ ಲೆಕ್ಕ ಮಾಡಿದಿರಲ್ಲ 75,000 ಅಲ್ಲಿ ಕ್ಯಾಶ್ ಎಷ್ಟು ಬರುತ್ತೆ? ಕ್ಯಾಶ್ ಫ್ಲೋ ಅನಾಲಿಸಿಸ್ ಮಾಡಿದ್ರೆ ಕ್ಯಾಶ್ ಎಷ್ಟು ಬರುತ್ತೆ? ಗಲ್ದದಲ್ಲಿ ಕ್ಯಾಶ್ ಎಷ್ಟು ಬರುತ್ತೆ? ಎಷ್ಟು ಜನ ನಿಲ್ಲಿಸ್ತಾರೆ ರೇಷನ್ ತಗೊಂಡೋಗೋರು? ನಿಲ್ಸಿದ್ರೆ ನಿನ್ನ ಹತ್ರ ಬಂದು ತಗೊಂಡೋಗ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ ಅವರು ಡಿಮಾರ್ಟಿಗೆ. ಇವೆಲ್ಲ ಅನಾಲಿಸಿಸ್ ಮಾಡಿದೀರಾ? ದಯವಿಟ್ಟು ಎಲ್ಲನೂ ಚೆಕ್ ಮಾಡಿ. ಸುಮ್ಮನೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರು ಬಿಸ್ನೆಸ್ ಈಸ್ ಅ ಗ್ರೇಟ್, ಬಿಸ್ನೆಸ್ ಮಾಡಬೇಕು, ಇನ್ನೊಬ್ರು ಕೆಳ ಕೆಲಸ ಮಾಡಬಾರ್ದು, ಈ ಥರ ಎಲ್ಲ ಥಿಂಕ್ ಮಾಡಿದ್ರೆ ರಿಯಾಲಿಟಿ ಅಲ್ಲ ಅದು. ಹೌದು, ಬಿಸ್ನೆಸ್ ಮಾಡಬೇಕು, ಬಟ್ ಎಂಥ ಬಿಸ್ನೆಸ್ ಮಾಡಬೇಕು? ಇನ್ನೋವೇಟಿವ್ ಇರಬೇಕು. ನೀನು ಮಾಡಿದ್ರೆ ಖುಷಿ ಸಿಗ್ಬೇಕು, ನಿನಗೆ ಬೋರ್ ಆಗಬಾರ್ದು. ಇಲ್ಲಿ ನೀನು ಬೇರೆಯವ್ರಿಗೆ ವ್ಯಾಪಾರ ಆಗ್ತಿದೆ ನನಗೂ ಆಗುತ್ತೆ ಅಂತ ಮಾಡಿದ್ರೆ ಇದರಲ್ಲಿ ಏನು ಇನೋವೇಟಿವ್ ಇದೆಯೋ ನನಗಂತೂ ಗೊತ್ತಿಲ್ಲ. ಗ್ರೋಸರಿ ಸೆಲ್ ಮಾಡೋದ್ರಲ್ಲಿ ಇನೋವೇಷನ್ ಏನಿದೆ? ನಿನ್ಗೆ ಹೆಂಗ್ ಖುಷಿ ಸಿಗುತ್ತೆ ಇದರಲ್ಲಿ? ಕಿರಾಣಿ ಅಂಗಡಿ ಅಂತ ಕರಿತಿದ್ವಲ್ಲ, ಕಿರಾಣಿ ಅಂಗಡಿ ಇದು ಮೋಸ್ಟ್ ಬೋರಿಂಗ್ ಬಿಸ್ನೆಸ್ ಇದು. ಥಿಂಕ್ ಮಾಡಿ. ನೀವು ಬ್ರದರ್ ಅಂತ ಹೇಳಿದ್ಕೆ ನಾನು ಇಷ್ಟೊಂದು ಎಳೆದಿದ್ದೀನಿ, ಯೋಚನೆ ಮಾಡಿ. ಬ್ರೋ, ಊರ್ ಬಿಟ್ಟು ಬೆಂಗಳೂರಿಗೆ ಜಾಬ್ಗೆ ಬಂದಿರೋ ನಮ್ಮ ಯಂಗ್ ಜನರೇಷನ್ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿ. ಯಾಕಂದ್ರೆ ನನ್ನ ತಮ್ಮನೇ ಇದಾನೆ, ಅವನಿಗೆ ಲಾಸ್ಟ್ 1 year ಬ್ಯಾಕ್ ಬ್ಯಾಂಗ್ಳೂರ್ಗಲ್ಲಿ ಒಂದು ಒಳ್ಳೆ ಕಂಪ್ನಿನಲ್ಲಿ ಜಾಬ್ ಆಯ್ತು, ಒಳ್ಳೆ ಪ್ಯಾಕೇಜ್ ಸಿಕ್ತು. ಆದ್ರೆ ಇದುವರೆಗೂ ಅವನ ಹತ್ರ 10,000 ಸೇವಿಂಗ್ ಇಲ್ಲ, 30K ಸ್ಯಾಲ್ರಿ ಇದೆ. ಬಟ್ ಜಾಬ್ಗೆ ಜಾಯ್ನ್ ಆದ ಕೂಡಲೇ ಮೊಬೈಲ್ EMI ಮಾಡ್ದ, ನೆಕ್ಸ್ಟ್ ರೂಮ್ಗೆ ಅಂತಾನೆ ಟಿವಿನ EMI ನಲ್ಲಿ ಮಾಡ್ದ. ಮತ್ತೆ ಅವನ ಪರ್ಸನಲ್ ಎಕ್ಸ್ಪೆನ್ಸ್ ಹೇಗೆ ಅಂದ್ರೆ ಅವನ ಇಷ್ಟಪಟ್ಟು ಖರ್ಚು ಮಾಡೋದಿಲ್ಲ. ಅವರ ಫ್ರೆಂಡ್ಸ್ ಸರ್ಕಲ್ ನೋಡಿ ಇವನು ಹಾಗೆ ಚೇಂಜ್ ಆಗ್ತಾ ಇದ್ದಾನೆ. MF ಬಗ್ಗೆ ನನಗೆ ಒಳ್ಳೆ ಐಡಿಯಾ ಇದೆ, ಬಟ್ ನನ್ನ ಬ್ರದರ್ ಕೈಯಿಂದನೇ ನನಗೆ SIP ಮಾಡ್ಸೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಅವನ ಲೈಫ್ ಸ್ಟೈಲ್ ಹಾಗೆ ಇದೆ. ಬ್ರೋ, ಇದು ಎಲ್ಲರಿಗೂ ಒಂದು ಪೇನ್ ಪಾಯಿಂಟ್. ಇದು ತುಂಬ ಜನ ಮಾಡೋ ಮಿಸ್ಟೇಕೇ ಇದು. ಅದಕ್ಕೋಸ್ಕರನೇ ನಾವು ವಿಡಿಯೋ ಮಾಡಿ ಬರ್ಕೊಂತಿರೋದಲ್ಲ. ನಿಮ್ಗೆ ಯಾವ ರೀತಿ ನಿಮ್ಮ ತಮ್ಮನ ಮೇಲೆ ಕಾಳಜಿ ಇದೆ, ನನಗೂ ಅದೇ ರೀತಿ ಕಾಳಜಿ. ಅದಕ್ಕೆ ನಾನು ಬಂದು ವಿಡಿಯೋ ಮಾಡ್ತಿದ್ದು. ವಿಡಿಯೋ ಮಾಡೋಕ್ಕೆ ರೀಸನ್ನೇ ಅದು. ನಂದು ಮೇನ್ ಗೋಲ್ ಇರೋದು, ನಾನು ಯಾವಾಗಲೂ ಹೇಳ್ತೀನಿ, ನನಗೆ 1 million ಸಬ್ಸ್ಕ್ರೈಬರು 500K ಸಬ್ಸ್ಕ್ರೈಬರ್ ಆದರೆ ಖುಷಿ ಇಲ್ಲ. ನೀವೊಂದು 4 ಜನ ನನಗೆ ಕಾಮೆಂಟ್ ಆಗ್ತಿರಲ್ಲ, ಬ್ರೋ ನಿಮ್ಮಿಂದ SIP ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಿಮ್ಮಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇವತ್ತು ನಾನು ಅಷ್ಟು ಸೇವ್ ಮಾಡಿದೆ. ಯಾಕಂದರೆ ಇದು ಲೈಫ್ ಚೇಂಜ್ ಆಗುತ್ತೆ. ಇದರಿಂದ ನಿಮ್ಮದು ಹ್ಯಾಬಿಟ್ ಚೇಂಜ್ ಆಗುತ್ತೆ. ಇದು ನನಗೆ ಖುಷಿ ಕೊಡುತ್ತೆ. ನಾನೇನೋ ಟೀಚ್ ಮಾಡ್ತಿದ್ದೀನಿ ಅಂದರೆ, ನಾನು ಹೇಳ್ಕೊಡ್ತಿದ್ದೀನಿ ಅಂದರೆ ಅದನ್ನು ಯಾರು ಕೇಳ್ತಿದ್ದಾರೆ ಅಂದರೆ ಎಂಥ ಖುಷಿ ಆಗುತ್ತೆ. ಕ್ಲಾಸಲ್ಲಿ ಟೀಚರು ಏನೋ ಹೇಳ್ತಿದ್ದಾರೆ ಅಂದರೆ ಯಾರು ಇಂಟ್ರೆಸ್ಟ್ ಕೊಟ್ಟು ಕೇಳಲ್ಲ, ಯಾರು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ದುಡ್ಡು ಕೊಟ್ಟೋಗಿರ್ತಾರೆ ಕಾಲೇಜ್ಗೆ. ಇಲ್ಲಿ ಫ್ರೀಯಾಗಿ ಬಂದ್ಬಿಟ್ಟು ನಾನೇನೋ ಹೇಳೋದನ್ನ ಕೇಳ್ತಿದ್ದಾರೆ ಅಂದರೆ ಅದು ನನ್ನ ಅದೃಷ್ಟ ತಾನೆ. ಅದಕ್ಕೆ ನನಗೆ ಯಾರನ್ನ ಆ ಥರ ಕಾಮೆಂಟ್ ಆಗೋದ್ರೆ ಖುಷಿ ಆಗುತ್ತೆ. ನನಗೆ ಜನ ಚೇಂಜ್ ಆಗ್ಬೇಕಂತಾನೆ ನಾನು ವಿಡಿಯೋ ಮಾಡಿದ್ದು. ನನಗೆ ಅದರಲ್ಲಿ ಜಾಸ್ತಿ ಖುಷಿ ಇದೆ, ನನ್ನ ಮಾತು ಯಾರೋ ಕೇಳೋರು ಇದ್ದಾರೆ ಅಂತ. ನೀವು ಕುಂಡ್ರಿಸ್ಕೊಂಡು ಅರ್ಥ ಮಾಡಿಸಿ, ನಮ್ಮ ವಿಡಿಯೋಗಳನ್ನ ತೋರಿಸಿ. ಆಮೇಲೆ ಇದಂತೂ ನಿಜ, ನಾವು ಯಾರು ಸಂಘದಲ್ಲಿ ಇರ್ತೀವೋ ನಾವು ಹಂಗೆ ಆಗ್ಬಿಡ್ತೀವಿ. ಬಿಕಾಸ್ ನಾವು ಅವ್ರು ನೋಡಿ ಇನ್ಸ್ಪೈರ್ ಆಗ್ತೀವಿ. ನಾವೊಂಥರ ಬದುಕೋದು, ನಮ್ಮ ಫ್ರೆಂಡ್ಸ್ ಒಂಥರ ಬದುಕೋದು ಆಗಲ್ಲ. ಅದಕ್ಕೆ ನಾವು ಫ್ರೆಂಡ್ಶಿಪ್ನೇ ಚೇಂಜ್ ಮಾಡ್ಕೊಬೇಕು. ಬಟ್ ಅವನು ಈಗ ಕೆಲ್ಸಕ್ಕೆ ಸೇರಿದ್ದಾನೆ, ಇದ್ದಕ್ಕಿದ್ದಂಗೆ ಫ್ರೆಂಡ್ಶಿಪ್ನೆಲ್ಲ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನೀವು ಯಾವ ರೀತಿ ಅವನಿಗೆ ಚೇಂಜ್ ಮಾಡ್ಬೋದು ಅನ್ನೋದನ್ನು ನೋಡಿ, ನಿಧಾನಕ್ಕೆ ಚೇಂಜ್ ಮಾಡಿ. ಅವ್ನು 30,000ದಲ್ಲಿ 10,000 ಸೇವ್ ಮಾಡೋದು ಬೇಕಾಗಿಲ್ಲ ಬ್ರೋ. ಒಂದೇ 1,000 ಸೇವ್ ಮಾಡೋಕ್ಕೆ ಹೇಳಿ. ಸೇವಿಂಗ್ ಹ್ಯಾಬಿಟ್ಟು 1,000ದಿಂದನೇ ಸ್ಟಾರ್ಟ್ ಆಗಲಿ. ಒಂದೇ 1,000 ಸೇವ್ ಮಾಡೋಕ್ಕೆ ಹೇಳಿ. ವರ್ಷ ಅದನ್ನು ಅವನೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ. ಅದರಿಂದ ಬರುತ್ತಲ್ಲ ರಿಟರ್ನ್, ಅದನ್ನ ನೋಡಿ ಅವನೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ. ನೀವೇನು ಮಾಡಿ, ನನಗೋಸ್ಕರ 2,000 ರೂಪಾಯಿ SIP ಮಾಡಪ್ಪ, ಇನ್ನೇನು ಮಾಡಬೇಡ, ನನಗೋಸ್ಕರ ಮಾಡು, ನನಗೆ ಕೊಡಬೇಡ, ನೀನೇ ಇಟ್ಕ 2,000 ರೂಪಾಯಿ ಮಾಡು, ದಯವಿಟ್ಟು ಮಾಡು ಅಂತ ರಿಕ್ವೆಸ್ಟ್ ಮಾಡಿ. ಪರವಾಗಿಲ್ಲ, ನೀವು ಹೇಳ್ಬೋದು ಇವನಿಗೆಲ್ಲ ಏನು ರಿಕ್ವೆಸ್ಟ್ ಮಾಡಬೇಕು, ಅವ್ನ ಲೈಫು ಅವ್ನ ಇಷ್ಟ, ಇವೆಲ್ಲ ಮಾತಾಡಬೇಡಿ. ಯಾಕಂದರೆ ಅವನು ನಿಮ್ಮ ತಮ್ಮ, ನಾಳೆ ಒಂದು ದಿವಸ ನಿಮಗೂ ಥ್ಯಾಂಕ್ಸ್ ಹೇಳ್ತಾನೆ. ಈ ಥರ ರಿಕ್ವೆಸ್ಟ್ ಮಾಡಿ. ಅವನಿಗೆ ನಿಮಗೇನೋ ಸಿಗುತ್ತೆ ಅನ್ಕೊಂತಾನೆ, ಅದರಲ್ಲಿ ನಿನಗೇನೋ ಸಿಗ್ತಿದೆ ಅದಕ್ಕೆ ಈ ಥರ ಹೇಳ್ತಿದ್ಯಾ ಅಂತ ಅನ್ಕೊಂತಾನೆ. ಅನ್ಕೊಡ್ಲಿ. ಈಗ ನಾನು ಯಾರಿಗಾನ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ರಿ ಅಂತ ತುಂಬ ಜನ ಕೇಳ್ತೀನಿ. ನನಗೆ ಯಾರೇ ಎದುರಿಗೆ ಸಿಕ್ಕರು ಹೇಳ್ತೀನಿ. ನಾನು ತುಂಬ ಜನ ಅನ್ಕೊಂತಾರೆ ಇವನು ಇನ್ಶೂರೆನ್ಸ್ ಏಜೆಂಟ್ ಇರಬೇಕು ಅಂತ. ಅವ್ರು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಹೇಳ್ತೀನಿ ನೀವೆಲ್ಲರೂ ತಾಳ್ರಿ ಅಂತ ಹೇಳ್ತೀನಿ. ನೀವೆಲ್ಲಾದ್ರೂ ತಾಳ್ರಿ, ಒಟ್ನಲ್ಲಿ ತಾಳ್ರಿ. ನನ್ನ ಹತ್ರನೇ ತಾಳ್ರಿ, ಇಲ್ಲೇ ತಾಳ್ರಿ ಅಂತೆಲ್ಲ ಏನಿಲ್ಲ, ಎಲ್ಲಾದ್ರೂ ತಾಳ್ರಿ. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಅದು. ನಾನು ಎಷ್ಟೋ ಜನ ನೋಡಿದ್ದೀನಿ, ನೋಡ್ತಾನೆ ಇದ್ದೀನಿ, ಯಾವ ರೀತಿ ಅವ್ರ ಜೀವನನ ಹಾಳು ಮಾಡ್ಕೊಂತಿದ್ದಾರೆ ಈ ಜಸ್ಟ್ ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಇಂದ. ಫಸ್ಟ್ ಆಫ್ ಆಲ್ ಈ ತರ ಡಿಸಿಪ್ಲಿನ್ ಇರಲ್ಲ ಬ್ರೋ. ನೀವೇ ಹೇಳಿದ್ರಿ 30K ದುಡಿತಿದ್ದಾನೆ, 1 ರೂಪಾಯಿ ಸೇವ್ ಮಾಡ್ತಿಲ್ಲ ಅಂತ. ಸೇವಿಂಗ್ಸ್ ಇರಲ್ಲ. ಅದ್ರ ಮಧ್ಯದಲ್ಲಿ ಏನಾದ್ರು ಒಂದು ಡೆಂಗು ಬಂತು, ನಿಮ್ಮ ತಮ್ಮಂಗೆ ಒಂದು ಡೆಂಗುನೇ ಬರೋದು ಬೇಡ, ಬಂತು ಅನ್ಕೊಳ್ಳಿ. ಬಂದ್ರೆ ಇಲ್ಲೇ ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ನಿಮ್ಮೂರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಬೆಂಗಳೂರಲ್ಲಿ ಅಡ್ಮಿಟ್ ಆದರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆದರೆ ಅಂತ ಅಡ್ಮಿಟ್ ಮಾಡ್ಕೊಂತಾರೆ. ಅಡ್ಮಿಟ್ ಆದ ತಕ್ಷಣ 70,000-80,000 ಬೇಕಾಗುತ್ತೆ ಮಿನಿಮಮ್, ಯಾವ್ದನ್ನ ನಾರ್ಮಲ್ ಹಾಸ್ಪಿಟ್ಲಿಗೆ ಹೋದ್ರೆ. ಈಗ ದುಡ್ಡು ಎಲ್ಲಿಂದ ತರ್ತೀರಾ? ನಿಮ್ಮ ಮನೆಗೆ ಫೋನ್ ಮಾಡ್ತೀರಾ, ಅಥವಾ ನಿಮ್ಮ ಮನೆಯವ್ರು ನೋಡೋಕ್ಕಾಗ್ದಲೆ ಅವರೇ ಅಲ್ಲಿ ಇಲ್ಲಿ ಸಾಲ ಮಾಡಿ ತಾಮನ್ ಕೊಡ್ತಾರೆ. ಅಕಸ್ಮಾತ್ ಇದು ಜಾಸ್ತಿ ಆಗ್ಬಿಟ್ರೆ ಅದ್ರ ಬದಲು ಅವ್ನ ಏಜಿಗೆ 5,000-6,000 ಪೇ ಮಾಡಿದ್ರೆ ವರ್ಷಕ್ಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ಮಿನಿಮಮ್ 4-5 ಲಕ್ಷ ರೂಪಾಯಿ ಆರಾಮಾಗಿ ಕವರ್ ಸಿಗುತ್ತೆ. ತಗೊಂಡ್ರೆ ಸೇಫಾ? ಯಾಕಂದ್ರೆ ನಾವು ಏನ್ ಬ್ಯಾಡ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಲ್ಲ. ಈಗ ಯಾರೋ ಒಬ್ರು ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಲ್ಲ, ಅವ್ರು ಏನ್ ಮಾಡಿದ್ರು, ಏನೇನ್ ಪ್ರಾಬಬಿಲಿಟಿ ಇದೆ, ಇವ್ರಿಗೆ ಏನೇನ್ ಕಣ್ಣಿಗೆ ಕಾಣುತ್ತೆ, ಖುಷಿ ಅನ್ಸುತ್ತೆ, ಅದನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಉಲ್ಟಾ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ. ಹಂಗೆ ನಮ್ಮ ಲೈಫಲ್ಲಿ ಉಲ್ಟಾ ಏನಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟೇ ಮಾಡಲ್ಲ. ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀರಾ, ನೀವು ಇನ್ಶೂರೆನ್ಸ್ ತಗೊಂಡಂಗೆ ಇರಕ್ ಆಗೋದೇ ಇಲ್ಲ. ಇನ್ಶೂರೆನ್ಸ್ ಸೃಷ್ಟಿ ಆಗಿರೋದೇ ಇದೇ ರೀತಿ. ನೀವು ಯಾವಾಗ ಉಲ್ಟಾ ಯೋಚನೆ ಮಾಡ್ತೀರಾ, ಅವಾಗಲೇ ಇನ್ಶೂರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ ತರ ಹೇಳಿ ಚೇಂಜ್ ಮಾಡಿ ಅಟ್ಲೀಸ್ಟ್ 2,000 ರೂಪಾಯಿ
SIP ಮಾಡಿಸಿ. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಅದ್ರ ವ್ಯಾಲ್ಯೂ ಗೊತ್ತಾದ್ಮೇಲೆ ಅವನೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ. ಹಾಯ್ ಅಭಿ ಬ್ರೋ, ಬಾಂಡ್ ಅಲ್ಲಿ ನಮಗೆ ಎವ್ರಿ ಮಂತ್ ಫಿಕ್ಸ್ಡ್ ಇನ್ಕಮ್ ಸಿಗುತ್ತಾ ಸ್ಯಾಲ್ರಿ ತರ? ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಹೌದು ಸಿಗುತ್ತೆ. ಫಸ್ಟ್ ಆಫ್ ಆಲ್ ಬಾಂಡ್ ಅಂದ್ರೆ ಏನು? ಬಾಂಡ್ ಅಂದ್ರೆ ಅಗ್ರಿಮೆಂಟ್. ನೀವು ಹೇಳಿರ್ತೀರಾ ನೀವು ಬಾಂಡ್ ಪೇಪರ್ ಅಲ್ಲಿ ಸೈನ್ ಮಾಡ್ಕೊಡ್ತೀಯಾ ಇವೆಲ್ಲ ಮಾತಾಡ್ತೀವಲ್ಲ, ಅದು ಅಗ್ರಿಮೆಂಟ್. ಯಾರ ಜೊತೆ? ನೀವು ಗೌರ್ಮೆಂಟ್ ಬಾಂಡ್ ಬೈ ಮಾಡಿದ್ರೆ ಗೌರ್ಮೆಂಟ್ ಜೊತೆ ಅಗ್ರಿಮೆಂಟು, ಕಾರ್ಪೊರೇಟ್ ಬಾಂಡ್ ಬೈ ಮಾಡಿದ್ರೆ ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಅಗ್ರಿಮೆಂಟು. ಈ ಅಗ್ರಿಮೆಂಟ್ ಏನು ಹೇಳುತ್ತೆ ಅಂದರೆ ನಿಮಗೆ ಎವ್ರಿ ಮಂತ್ ಅಥವಾ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ವಾಪಸ್ ಕೊಡ್ತೀವಿ ಅಂತ ಹೇಳುತ್ತೆ. ಇವಾಗ ನಿಮಗೆ ಯಾವ ಥರ ಪೇಔಟ್ ಬೇಕು ಅಂತ ನೀವು ಚೂಸ್ ಮಾಡಿಕೊಂಡು ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರೆಗ್ಯುಲರ್ಲಿ ಇನ್ಕಮ್ ಸಿಗ್ತಾ ಹೋಗುತ್ತೆ. ಲೈಕ್ ಸ್ಯಾಲ್ರಿ ಮತ್ತು ರೆಂಟಲ್ ಇನ್ಕಮ್ ಥರ ಸಿಗ್ತಾ ಹೋಗುತ್ತೆ. ತುಂಬ ಜನ ಬಾಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಎಮರ್ಜೆನ್ಸಿ ಫಂಡ್ ಇರ್ಬೋದು, ನಿಮಗೆ ರೀಸೆಂಟ್ಲಿ ಬೇಕಾಗಿರೋ ದುಡ್ಡು ಇರ್ಬೋದು, ಅದನ್ನೆಲ್ಲ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟ್ ಇರೋದೇ ಲಾಂಗ್ ಟರ್ಮಲ್ಲಿ, ಬಿಕಾಸ್ ಸ್ಟಾಕ್ ಮಾರ್ಕೆಟು ವೊಲಟೈಲಿಟಿ ಆಗ್ತಾ ಇರುತ್ತೆ. ಈಗ ಶಾರ್ಟ್ ಟರ್ಮಲ್ಲಿ ದುಡ್ಡು ಬೇಕಾಗಿರೋ ದುಡ್ಡನ್ನ ನೀವೇನು ಮಾಡ್ಬೋದು? ಎಕ್ಸಾಂಪಲ್, ನೀವೆಲ್ಲೋ ಟ್ರಿಪ್ ಹೋಗಬೇಕಾದ್ರೆ ನೀವು ದುಡ್ಡನ್ನ ಜೋಡಿಸ್ಬೇಕಾಗಿದೆ. 6 ತಿಂಗಳು ವರ್ಷ ಬಿಟ್ಬಿಟ್ಟು ನೀವೆಲ್ಲ ಟ್ರಿಪ್ ಹೋಗಬೇಕಾಗಿದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ಕಾಯೋಕ್ಕಾಗಲ್ಲ. ಈಗ ರಿಟೈರ್ಮೆಂಟ್ ಆಗಿದೆ, ತಿಂಗಳ ಕ್ಯಾಶ್ ಫ್ಲೋ ಬರಬೇಕಾಗಿದೆ. ಅಂಥವ್ರು ಏನು ಮಾಡ್ತಾರೆ? ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈಗ ನೀವು ಬಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಬೇರೆ ಥರ ಆಪ್ಷನ್ಸ್ ಇದಾವೆ. ನಾನು ಪರ್ಸ್ನಲಿ ವಿಂಟ್ ವೆಲ್ತ್ನ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಇದು ಸೆಬಿ ರಿಜಿಸ್ಟರ್ಡ್ ಬ್ರೋಕರೇಜ್ ಪ್ಲಾಟ್ಫಾರ್ಮು. ಮತ್ತು ನೀವು ಇದರಲ್ಲಿ 1,000 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. 1 ಲಕ್ಷ ಗಟ್ಟಲೆ ಇನ್ವೆಸ್ಟ್ ಮಾಡೋದೇನು ಬೇಕಾಗಲ್ಲ. ಆಮೇಲೆ ಇದರಲ್ಲಿ ಸಿಗೋ ಬಾಂಡ್ಗಳು 9% to 12% ಆವ್ರೇಜ್ ರಿಟರ್ನ್ ಕೊಡ್ತವೆ. ಈ ಬಾಂಡ್ ರೇಟಿಂಗ್ ಬಂದ್ಬಿಟ್ಟು BBB ಇಂದ A ರೇಟಿಂಗ್ ಇರುತ್ತೆ. ಈ ಬಾಂಡ್ಗಳು ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರ್ತವೆ. ನಿಮ್ಮ ಮೆಚುರಿಟಿಗಿನ ಮುಂಚೆನೇ ಅದನ್ನು ಸೆಲ್ ಮಾಡಿ ನೀವು ತಗೊಳ್ಬೋದು. ಆಮೇಲೆ ಇದು ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರೋ ಕಾರಣದಿಂದ ಲಿಕ್ವಿಡಿಟಿ ಜಾಸ್ತಿ ಆಗಿರುತ್ತೆ. ನಿಮ್ಗೆ ಇಷ್ಟ ಬಂದಾಗ ಸೆಲ್ ಮಾಡಿ ಆ ದುಡ್ಡನ್ನ ತಗೊಳ್ಬೋದು. ಆಮೇಲೆ ಈ ವಿಂಟ್ ವೆಲ್ತ್ ಅವರು ಎಲ್ಲ ಬಾಂಡಲ್ಲೂ ಅವ್ರದ್ದು ಓನ್ 2% ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಸ್ಕಿನ್ ಇನ್ ದ ಗೇಮ್ ಇದೆ. ಆಮೇಲೆ ಪ್ರತಿಯೊಂದು ಕ್ವಾರ್ಟರ್ಲೂ ಆಡಿಟ್ ಮಾಡಿಸ್ತಾರೆ ಮತ್ತು ಸ್ಟ್ರಿಕ್ಟಾಗಿ ನೋಡ್ತಾರೆ, ಚೆಕ್ ಮಾಡ್ತಾರೆ. ಇದ್ರ ಜೊತೆಗೆ ನಿಮಗೆ ಇನ್ವೆಸ್ಟರ್ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಇದ್ರ ಥ್ರೂ ನಿಮ್ದೆಲ್ಲ ಇನ್ವೆಸ್ಟ್ಮೆಂಟ್ನ ರೀಇನ್ವೆಸ್ಟ್ಮೆಂಟ್ನ ಎಲ್ಲನೂ ಟ್ರ್ಯಾಕ್ ಮಾಡ್ಬೋದು. ನಿಮ್ಗೆ ಏನಾದರೂ ಪ್ಯಾಸಿವ್ ಇನ್ಕಮ್ ಬೇಕಿದ್ರೆ, ಸ್ಯಾಲ್ರಿ ಥರ ಏನಾದರೂ ಇನ್ಕಮ್ ಬೇಕಿದ್ರೆ ನೀವು ಬಾಂಡ್ ಥ್ರೂ ಹೋಗ್ಬೋದು. ಅದಕ್ಕೆ ವಿಂಟ್ ವೆಲ್ತ್ ಬೆಟರ್ ಇದೆ. ನೀವೇನಾದರೂ ಈ ಬಾಂಡಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ವಿಂಟ್ ವೆಲ್ತ್ ಲಿಂಕ್ ಇರುತ್ತೆ. ಆ ಲಿಂಕ್ ಥ್ರೂ ನೀವು ಇನ್ವೆಸ್ಟ್ ಮಾಡ್ಬೋದು. ಸರ್, ಈ ಕ್ವಶನ್ನ ಪಿಕ್ ಮಾಡ್ತೀರಾ ಇಲ್ವಾ? ಪಿಕ್ ಮಾಡಿದ್ರೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಎಲ್ರಿಗೂ. ನೀವು ಏನು ಹೇಳ್ತಾ ಇದ್ದೀರಿ ಅದನ್ನು ಯಾರನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀರಾ? ಮನೆಯದು ಯಾವುದೇ ಕಮಿಟ್ಮೆಂಟ್ ಇಲ್ಲದೆ ಸುಮ್ಮನೆ ಅರ್ನಿಂಗ್ಸ್ ಮಾಡಿ ಖರ್ಚು ಮಾಡ್ತಾ ಇರೋರ್ಗ, ಅಥವಾ ಮನೆಯ ಎಲ್ಲ ಕಮಿಟ್ಮೆಂಟು ಅವ್ನ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರೋನ್ಗ? ಮೇ ಬಿ ನೀವು ಆಪ್ಷನ್ 1 ಚೂಸ್ ಮಾಡಿದರೆ ಆಪ್ಷನ್ 2 ಕ್ಯಾಟಗರಿ ಇರೋರು ಏನು ಮಾಡಬೇಕು? ಕನ್ಸಿಡರಿಂಗ್ ಸ್ಯಾಲ್ರಿ 15 to 20K ಪರ್ ಮಂತ್ ದಿಸ್ ಸಿಚುವೇಶನ್. ಬ್ರೋ, ಅದನ್ನು ನನ್ನ ತಲೆಯಲ್ಲಿದೆ. ಬಟ್ ನನಗೆ ಗೊತ್ತಿರಂಗೆ ಯಂಗರ್ ಜನ್ರೇಷನ್ ಅಷ್ಟೊಂದು ಜಾಸ್ತಿ ಮನೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ. ಒಬ್ರೊಬ್ರು ಇರ್ತಾರೆ ಊರಿಂದ ಬೆಂಗಳೂರಿಗೆ ಬಂದಿರ್ತಾರೆ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ. ಯಾಕಂದರೆ ಮನೆಯಲ್ಲಿ ಕಷ್ಟ ಆಗ್ತಿರುತ್ತೆ, ಅಲ್ಲಿ ಅವ್ರದ್ದು ಅಲ್ಲಿ ಕೂಲಿ ಕೆಲಸ ಮಾಡ್ತಿರ್ತಾರೆ. ಇದೆಲ್ಲ ಬೇಡ, ಸಾಲ ಮಾಡ್ಕೊಂಡಿರ್ತಾರೆ ಅಲ್ಲಿ ಸಂಘದಲ್ಲಿ. ಅದರಿಂದ ನಾನು ಇಲ್ಲಿ ಏನೋ ಒಂದು ಕಳಿಸಿದ್ರೆ ಮನೆಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದೊಂದು ಇರುತ್ತೆ. ಬಟ್ ಇದು ತುಂಬ ಜನ ಇಲ್ಲಲ್ಲ ಈ ಥರ ಯೋಚನೆ ಮಾಡೋರು. ಎಷ್ಟು ಜನ ಇದ್ದಾರೆ ನಿಮ್ಮ ಸುತ್ತಮುತ್ತ? ಎಷ್ಟು ಜನ ಇದ್ದಾರೆ? ನೀವಿರ್ಬೋದು, ಎಷ್ಟು ಜನ ಇದ್ದಾರೆ? ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ? ನೀವೆಲ್ಲ ದುಡ್ಡನ್ನು ತೊಗೊಂಡೋಗಿ ಮನೆಗೆ ಕೊಡ್ತಾ ಇದ್ರೆ, ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡ್ತಾ ಇದ್ರೆ ಏನಾಗುತ್ತೆ, ನಿಮ್ಮ ಮನೆಯವ್ರಿಗೆ ಡಿಸಿಪ್ಲಿನ್ ಬರಲ್ಲ. ಇವ್ರು ಇದಕ್ಕೆ ಕಮಿಟ್ ಆಗಿಬಿಡ್ತಾರೆ. ನನ್ನ ಮಗ ಕೊಡ್ತಾನೆ ಬಿಡು, ಎವ್ರಿ ಮಂತ್ ಸ್ಯಾಲ್ರಿ ಕೊಡ್ತಾನೆ, ಈ ದುಡ್ಡು ಬರುತ್ತೆ ಅಂತ ಕಮಿಟ್ ಆಗಿಬಿಡ್ತಾರೆ. ಇದರಿಂದ ಇನ್ನೊಂದು ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮನೆಯವ್ರಿಗೆ ಈ ಥರ ಎಲ್ಲ ದುಡ್ದಿದ್ದೆಲ್ಲ ಕೊಡಬೇಡಿ, ಯಾಕಂದರೆ ನಿಮ್ಮದು ಜೀವನ ಇದೆ, ನಿಮ್ಮದು ನಾಳೆ ಲೈಫ್ ಇದೆ. ನಾಳೆ ನೀವು ಮನೆಯವ್ರಿಗೆ ಕೇಳಿದ್ರೆ ಆಯಿತು ಖರ್ಚಾಯಿತು ಅಂತಾರೆ. ನೀವೇ ಈಗ ಆಲ್ರೆಡಿ 30-35 ವರ್ಷದವ್ರು ಇದ್ರೆ ಅವ್ರು ರಿಲೇಟ್ ಮಾಡ್ಬೋದು ಇದನ್ನ ಹೆಂಗಿರುತ್ತೆ ಅಂತ. ನಾವು ಇನಿಷಿಯಲಿ ನಮ್ಮ ಮನೆ, ನಮ್ಮ ಅಪ್ಪ ಅಮ್ಮ ಅಂತೆಲ್ಲ ದುಡ್ಡು ಕೊಟ್ಟು ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ನಾಳೆ ಒಂದ್ ದಿವಸ ಅವ್ರು ಏನಕ್ಕೋ ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ನನಗೆ ಏನಕ್ಕಾದ್ರೂ ಬೇಕಾದಾಗ ನಿಮ್ಗೆ ಅನ್ಸಲ್ವಾ ನಾಳೆ ಲೈಫ್ ಇದೆ, ನಂದು ಇದೆ, ಹೆಂಡತಿ ಮಕ್ಕಳು ಬರ್ತಾರೆ. ಯಾವ ರೀತಿ ತಂದೆ ತಾಯಿ ಚೇಂಜ್ ಆಗ್ತಾರೆ ಗೊತ್ತಾ ಹೆಂಡತಿ ಮಕ್ಕಳು ಬಂದ್ರೆ? ಬಿಕಾಸ್ ಅವ್ರು ಚೇಂಜ್ ಆಗ್ತಾರೋ ಇಲ್ಲ, ಅವ್ರಿಗೆ ಒಂಥರ ನಮ್ಮೊಂದು ಸಪ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ನೋಡೋ ರೀತಿನೇ ಚೇಂಜ್ ಆಗುತ್ತೆ. ನೀನು ಬೇರೆ ನಾವು ಬೇರೆ ಅನ್ನೋದಾಗುತ್ತೆ. ಮುಂಚೆ ಒಂದೇ ಇರುತ್ತೆ. ಇದು ಎಷ್ಟೋ ಜನಕ್ಕೆ ಹಿಡಿಸ್ದಲೇ ಇರ್ಬೋದು, ಬಟ್ ಇದು ಟ್ರೂತ್. ತಂದೆ ತಾಯಿ ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ. ನಾಳೆ ಬಗ್ಗೆ ಯೋಚನೆ ಮಾಡಿ. ಎಲ್ಲ ದುಡ್ಡು ಮನೆಗೆ ಕೊಡಬೇಡಿ. ಈಗ ನೀವು 20,000 ದುಡಿತಾ ಇದ್ದೀರಾ ಅಂದರೆ 5,000 ಮನೆ ಕೊಡಿ. ಉಳಿದಿದ್ದು ನನಗೆ ಇಲ್ಲಿ ಖರ್ಚಿಗೆ ಬೇಕು ಅಂತೇಳಿ ನೀವು ಸ್ವಲ್ಪ ಸೇವ್ ಮಾಡ್ಕೊಂಡು ಹೋಗಿ. ನಾಳೆ ಸ್ಯಾಲ್ರಿ ಜಾಸ್ತಿ ಆಯಿತು ಅಂದರೆ ಸೇವಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ನಿಮಗೆ ಜವಾಬ್ದಾರಿ ಇರಬೇಕಲ್ಲ, ದುಡ್ಡನ್ನ ಹ್ಯಾಂಡ್ಲ್ ಮಾಡೋದು ನಿಮಗೆ ಗೊತ್ತಿರಬೇಕಲ್ಲ. ಎಲ್ಲ ತಂದೆ ತಾಯಿ ಕೊಟ್ಬಿಟ್ರೆ ನೀವು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ? ನಿಮಗೆ ಯಾವಾಗ ಗೊತ್ತಾಗುತ್ತೆ ದುಡ್ಡು ಹ್ಯಾಂಡ್ಲ್ ಮಾಡೋದು? ಇದು ನನ್ನ ವ್ಯೂ ಬ್ರೋ, ನೀವು ಇದನ್ನೇ ಫಾಲೋ ಮಾಡ್ಬೇಕಂತೇನಿಲ್ಲ. ನೀವು ನಿಮ್ಮ ಮೂಗಿನ ನೇರಕ್ಕೆ ಏನು ಸರಿ ಅನ್ಸುತ್ತೆ ಅದನ್ನ ಮಾಡಿ. ನನ್ನ ವ್ಯೂನ ಜಸ್ಟ್ ನೀವು ಸೌತೆಕಾಯಿ ಮೇಲೆ ಉಪ್ಪಾಗ್ದಂಗೆ ಅನ್ಕೊಳ್ಳಿ. ಉಪ್ಪು ಅಷ್ಟೇ, ಇದೇ ಮೇನ್ ಅಲ್ಲ. Hi bro, thanks for inspiring and educating many people. I am one among them. Pick my question. What is the crypto market? How is the cryptocurrency regulated? Is there any regulated board in India? Even many people investing in a crypto and many youths are trading in a crypto and it is making loss. What's your opinion on crypto market? Bro, ನೀವು cryptocurrency ನ ಬೈ ಮಾಡಬೇಕಂದ್ರೆ ನೀವು ಎಕ್ಸ್ಚೇಂಜಸ್ ಥ್ರೂ ಬೈ ಮಾಡಬೇಕು. ಕಾಯಿನ್ DX ಅನ್ನೋ ಒಂದು ಎಕ್ಸ್ಚೇಂಜ್ ಇದೆ.
ಮತ್ತು ವಜೀರ್.ಎಕ್ಸ್ ಅನ್ನೋದೊಂದಿದೆ, ಮತ್ತು ಬಿಯಾನ್ಸ್ ಅನ್ನೋದೊಂದಿದೆ. ಇವೆಲ್ಲ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜಸ್ಸು. ಆಮೇಲೆ ಈ ಕ್ರಿಪ್ಟೋ ಕರೆನ್ಸಿನ ನಮ್ಮ ಇಂಡಿಯಾದಲ್ಲಿ ಯಾವುದೇ ಗೌರ್ಮೆಂಟು ರೆಗ್ಯುಲೇಟ್ ಮಾಡಲ್ಲ. ಇದಕ್ಕೆ ಯಾವುದೇ ರೀತಿ ರೆಗ್ಯುಲೇಟೆಡ್ ಇಲ್ಲ. ನಾಳೆ ಏನಾದರೂ ನೀವು ದುಡ್ಡು ಹಾಕಿರ್ತೀರಾ, ಎಕ್ಸ್ಚೇಂಜ್ ಏನಾದರೂ ಮುಳುಗೋಗಿ ದುಡ್ಡು ಎತ್ಕೊಂಡು ಹೋದ ಅಂದರೆ ಅದನ್ನು ಯಾರೂ ಕೇಳಲ್ಲ, ಗೌರ್ಮೆಂಟ್ ಸಹಾಯಕ್ಕೆ ಬರೋದೇ ಇಲ್ಲ. ಇದು ರೆಗ್ಯುಲೇಟೆಡ್ ಅಲ್ವೇ ಅಲ್ಲ, ಇದು ಕಂಪ್ಲೀಟ್ಲಿ ನಿಮ್ಮ ರಿಸ್ಕ್ ಮೇಲೆ ನೀವು ಮಾಡ್ಕೊಬೇಕು. ಆಮೇಲೆ ನೀವು ಇದರಲ್ಲಿ ಏನಾದರೂ ಲಾಭ ಮಾಡಿದ್ರೆ ಗೌರ್ಮೆಂಟು ಸ್ಟ್ರೈಟ್ ಅವೇ 30% ಟ್ಯಾಕ್ಸ್ ಹಾಕುತ್ತೆ. 30% ಟ್ಯಾಕ್ಸು ಮತ್ತು 1% TDS ಹಾಕುತ್ತೆ. ಟ್ರಾನ್ಸಾಕ್ಷನ್ಗೆ 1% TDS ಕಟ್ ಮಾಡ್ಕೊಳುತ್ತೆ. ಇದರಿಂದ ನಿಮಗೆ ಇದರಲ್ಲಿ ಏನೂ ಸಿಗೋದೇ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟು. ಮತ್ತು ಇಂಡಿಯಾದಲ್ಲಿ ಕ್ರಿಪ್ಟೋ ಕರೆನ್ಸಿ ಬೈ ಮಾಡೋದು ಭಾರಿ ಕಷ್ಟ. ಇದು ರೆಗ್ಯುಲೇಟೆಡ್ ಇಲ್ಲ. ನಾನು ಹೇಳ್ದಂಗೆ ನೀವು ಕ್ರಿಪ್ಟೋ ಕರೆನ್ಸಿನ ಯಾವುದೋ ಬಿಟ್ಕಾಯಿನ್ನ ಬೈ ಮಾಡಿ ನಿಮ್ಮ ವಾಲೆಟಲ್ಲಿ ಇಟ್ಕೊಂಡಿದ್ದೀರಾ. ಆ ವಾಲೆಟ್ ಇಟ್ಕೊಂಡಿರೋದು ಆ ಎಕ್ಸ್ಚೇಂಜಲ್ಲಿ ವಾಲೆಟ್ ಇಟ್ಕೊಂಡಿದ್ದೀರಾ. ನಾಳೆ ಏನಾದರೂ ಆ ಎಕ್ಸ್ಚೇಂಜ್ ಮುಳುಗೋದ್ರೆ ಅಥವಾ ಕೊಲ್ಯಾಪ್ಸ್ ಆದರೆ ನಿಮ್ಮ ದುಡ್ಡೆಲ್ಲ ಗೋವಿಂದನಾ. ಅದಕ್ಕೆ ಪರ್ಸ್ನಲಿ ಇಂಡಿಯಾದವ್ರು ಮಾತ್ರ ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಬಿಕಾಸ್ ರೆಗ್ಯುಲೇಟೆಡ್ ಇಲ್ಲ. ಇದು ಅಮೆರಿಕನೂ ರೆಗ್ಯುಲೇಟ್ ಮಾಡಲ್ಲ, ಯಾವ ದೇಶನೂ ರೆಗ್ಯುಲೇಟ್ ಮಾಡಲ್ಲ. ಬಟ್ ಇದರಲ್ಲಿ ಇದೊಂದು ಪ್ರಾಬ್ಲಮ್ ಇದೆ. ನೀವೇನಾದರೂ ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲ ನಾನೇನೋ ಫ್ಯೂಚರ್ ಇದು ಕ್ರಿಪ್ಟೋ ಕರೆನ್ಸಿ ಇದು ಫ್ಯೂಚರ್, ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಇದ್ರ ಬಗ್ಗೆ ಇನ್ವಾಲ್ವ್ ಆಗಬೇಕು ಅಂದರೆ ನೀವು ಬೇಕಾದ್ರೆ ಒಂದು 2% ಅಥವಾ 3% ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ 10 ಲಕ್ಷ ಇನ್ವೆಸ್ಟ್ಮೆಂಟ್ ಇದ್ದರೆ ಒಂದು 20,000 ಅಥವಾ 30,000 ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಟ್ರೈ ಮಾಡೋಕ್ಕೆ. ಹೋಯ್ತು ಅಂತ. ಬ್ರೋ, ನನಗೊಂದು ಡೌಟ್ ಇದೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಓನ್ ಹೌಸ್ ಇದೆ. ಈಗ ಮನೇನ ರೆಂಟ್ ಕೊಟ್ಟಿದ್ದೀವಿ. ಇನ್ ಕೇಸ್ ಅವರು ಲೀಸ್ಗೆ ತಗೊಂಡ್ರೆ ಆ ಅಮೌಂಟ್ನ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ನೀವು ಹೇಳಿದಾದ್ಮೇಲೆ ಅರ್ಥ ಆಯಿತು ಯಾರಿಗೂ ಸಾಲ ಕೊಡಬಾರ್ದು ಅಂತ. ಅದಕ್ಕೆ ನಾನು ಈ ಡಿಸಿಷನ್ ತಗೊಂಡಿರೋದು. ಹ್ಯೂಜ್ ಅಮೌಂಟ್ನ ಇನ್ವೆಸ್ಟ್ ಮಾಡಿದರೆ ಒಂದೇ ಸಲ ರಿಟರ್ನ್ ಅಪ್ರಾಕ್ಸ್ ಎಷ್ಟು ಬರ್ಬೋದು ಫಾರ್ 10 years. ಎಲ್ಲ ಅಮೌಂಟ್ನ ಡಿವೈಡ್ ಮಾಡಿ ಮಾರ್ಕೆಟ್ 5% ಡೌನ್ ಆದಾಗ ಇನ್ವೆಸ್ಟ್ ಮಾಡೋದು ಬೆಸ್ಟಾ, ಅಥವಾ ಸ್ವಲ್ಪ ಹೇಳಿ ಲೀಸ್ ಅಮೌಂಟ್ನ ಯಾವ ರೀತಿ ಇನ್ವೆಸ್ಟ್ ಮಾಡೋದು? ನಿಮ್ಮದೊಂದು ಸ್ವಂತ ಮನೆ ಇದೆ, ಅದನ್ನು ಬಾಡಿಗೆ ಕೊಟ್ಟಿದ್ದೀರಾ. ನೀವು ಅಂದ್ಕೊಂಡಿದ್ದೀರಾ ಬಾಡಿಗೆ ಕೊಡೋ ಬದಲು ನಾವು ಅವ್ರ ಹತ್ರ ಲೀಸ್ಗೆ ಕೊಟ್ಬಿಟ್ರೆ ಆ ಲೀಸ್ಗೆ ನಿಮಗೆ ಒಂದು ಬಲ್ಕ್ ಅಮೌಂಟ್ ಕೊಡ್ತಾರೆ. ಬಲ್ಕ್ ಅಮೌಂಟ್ ಕೊಟ್ಟಾಗ ನೀವು ಆ ದುಡ್ಡನ್ನ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ನನ್ನ ಪ್ರಕಾರ ಇದರಲ್ಲಿ ಪ್ರಾಬ್ಲಮ್ ಇದೆ. ಯಾಕಂದರೆ ನೀವು ಲೀಸ್ ಅಗ್ರಿಮೆಂಟ್ ಮಾಡ್ತೀರಲ್ಲ, ಅದು 2 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಟ್ಟಿರ್ತೀರಾ. ಆ ದುಡ್ಡನ್ನ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿರ್ತೀರಾ. ನೀವು ಹಾಕ್ಬೇಕಾದ್ರೆ ಮಾರ್ಕೆಟ್ ಏನೋ ಪೀಕಲ್ಲಿತ್ತು, ಅಥವಾ ಮಾರ್ಕೆಟ್ 2 ವರ್ಷ ರಿಟರ್ನೇ ಕೊಡಲಿಲ್ಲ, ಈ ಥರ ಚಾನ್ಸಸ್ ಇದೆ. ಅವಾಗ ಏನು ಮಾಡ್ತೀರಾ? ಕಂಪ್ಲೀಟ್ಲಿ ದುಡ್ಡು ವೇಸ್ಟಾ? ಆಮೇಲೆ ನೀವು ಇದರಲ್ಲಿ 10 ವರ್ಷ ಲೆಕ್ಕ ಮಾಡ್ತಿದ್ದೀರಾ. 10 ವರ್ಷ ಹೆಂಗೆ ಲೆಕ್ಕ ಮಾಡ್ತೀರಾ? ಅವ್ರಿಗೆ 2 ವರ್ಷ ಬಿಟ್ಟು ವಾಪಸ್ ಕೊಡಲೇಬೇಕಲ್ಲ ದುಡ್ಡು. 2 ವರ್ಷ ಇರಲಿ 3 ವರ್ಷ ಇರಲಿ ಬಿಟ್ಟು ದುಡ್ಡು ವಾಪಸ್ ಕೊಡಲೇಬೇಕಲ್ಲ. ಮತ್ತು ಇನ್ನೊಬ್ರು ಯಾರನ್ನ ಕರ್ಕೊಂಬರ್ಬೇಕು, ಅವ್ರನ್ನೂ ಹಾಕಿಸ್ಬೇಕು. ಒಟ್ಟಿನಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಮಾಡೋ ಕೈಯಲ್ಲಿ ದುಡ್ಡು ಇರಬೇಕಲ್ಲ. ಇವ್ರಿಗೆ ಕೊಟ್ಟು ಇನ್ನೊಬ್ರು ಕರ್ಕೊಂಬರಕ್ಕಾದ್ರೂ ಕೈಯಲ್ಲಿ ದುಡ್ಡು ಇರಬೇಕು. ನೀವು ಹೆಂಗೆ ಮಾಡೋಕ್ಕಾಗುತ್ತೆ ಇದನ್ನು? ಆಮೇಲೆ ನೀವೇನಾದರೂ ಲೀಸ್ ಕೊಟ್ಟರೆ, ಎಕ್ಸಾಂಪಲ್ ಆ ಮನೆಗೆ 10,000 ಬಾಡಿಗೆ ಬರ್ತಾ ಇದ್ದರೆ, ನೀವು ಆ ಮನೆನ ಎಷ್ಟು ಲೀಸ್ ಕೊಡ್ಬೋದು? ಮ್ಯಾಕ್ಸಿಮಮ್ 6 7 ಲಕ್ಷಕ್ಕೆ ಲೀಸ್ ಕೊಡ್ಬೋದು. ಅಂದರೆ ಇಂಟ್ರೆಸ್ಟ್ ರೇಟ್ ಲೆಕ್ಕ ಮಾಡಿ. 6 ಲಕ್ಷಕ್ಕೆ 10,000 ಅಂದರೆ ತಿಂಗಳ 1.5% ಇಂಟ್ರೆಸ್ಟ್ ಸಿಕ್ಕಂಗಾಗುತ್ತೆ. ನೀವು ಈ ದುಡ್ಡನ್ನ ಬಲ್ಕಲ್ಲಿ ದುಡ್ಡು ಇಸ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ, ಇಲ್ಲಿ ಲಾಂಗ್ ಟರ್ಮಲ್ಲಿ ಇಲ್ಲಿ ದುಡ್ಡು ಅಷ್ಟೇ ಸಿಗುತ್ತೆ. ಇಲ್ಲೂ ನಿಮಗೆ 15% ವರ್ಕೌಟ್ ಆಗುತ್ತೆ. ಬಟ್ ನಿಮಗೆ ರೆಂಟಲ್ಲೇ ಅಷ್ಟೊಂದು ಸಿಗ್ತಾ ಇದೆಯಲ್ಲ, ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತಿದ್ದೀರಾ? ಏನು ಮಾಡ್ಬೋದು ಅಂದರೆ, ನೀವು ಲೀಸು ಪಾಸು ಹಾಕ್ಸ್ದಲ್ಲೇ ಅವರಿಗೆ ರೆಂಟ್ ಕೊಟ್ಬಿಟ್ಟು ಆ ರೆಂಟ್ ದುಡ್ಡನ್ನ SIP ಮಾಡ್ಬೋದು. ಆ ರೆಂಟ್ ದುಡ್ಡನ್ನ SIP ಮಾಡಿದಾಗ ಮಾರ್ಕೆಟ್ 5% ಕೆಳಗೆ ಬೀಳುತ್ತಾ, 5% ಮೇಲೆ ಹೋಗುತ್ತಾ ಅನ್ನೋ ತಲೆನೋವೇ ಇಲ್ಲ. ಯಾಕಂದರೆ ನಾನು ಏನು ಒಂದೇ ಸಲ ಇನ್ವೆಸ್ಟ್ ಮಾಡ್ತಿಲ್ಲ, ತಿಂಗಳ ಇನ್ವೆಸ್ಟ್ ಮಾಡ್ತಿದ್ದೀನಿ. ಮತ್ತು ಯಾವುದೇ ತಲೆನೋವು ಇಲ್ಲಲ್ಲ. ವರ್ಷದಿಂದ ವರ್ಷಕ್ಕೆ ಬಾಡಿಗೆ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ SIPನಲ್ಲಿ ನಿಮ್ಮ ದುಡ್ಡು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ನನ್ನ ಪ್ರಕಾರ ಬೆಟರ್ ಆಪ್ಷನ್ ಅನಿಸುತ್ತೆ. ಇದು ಸಸ್ಟೈನಬಲ್ ಇರುತ್ತೆ. ನೀವು ಲೀಸ್ಗೆ ಹಾಕ್ಸಿ ಮಾರ್ಕೆಟಲ್ಲಿ ತಗೊಂಬಂದು ನೀವೇನೋ ಮಧ್ಯದಲ್ಲಿ ಟ್ರೇಡಿಂಗ್ ಮಾಡೋಕೆ ಹೋಗಿ ಮತ್ತೆ ಆ ದುಡ್ಡನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತು ವಾಪಸ್ ಕೊಡೋಕ್ಕೂ ದುಡ್ಡು ಇಲ್ದಂಗೆ ಮಾಡ್ಕೊಂತೀರ. ಬಾಡಿಗೆ ಕೊಡಿ, ಬಾಡಿಗೆ ಕೊಟ್ಟು ತಿಂಗಳ ಬರೋ ದುಡ್ಡಲ್ಲಿ SIP ಮಾಡಿ. ಹಲೋ ಬ್ರೋ, ನಾನು ನಿಮ್ಮ ವೀಡಿಯೋಸ್ನ 1 year ನೋಡ್ತಾ ಇದ್ದೀನಿ, ಒಂದು ಬಿಡ್ದಂಗೆ. ಆ್ಯಂಡ್ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀರಾ ಯೂತ್ಸ್ಗೆ, ಅದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಆ್ಯಂಡ್ ನಂದೊಂದು ಕ್ವಶನ್ ಇದೆ. ಕ್ವಶನ್ ಅನ್ನೋದಕ್ಕಿಂತ ಒಂದು ಸಜೆಷನ್ ಬೇಕು ನಿಮ್ಮ ಕಡೆಯಿಂದ. ನಾನು 1 year SIP ಮಾಡ್ತಾ ಇದ್ದೀನಿ 4 to 6 ಮ್ಯೂಚುವಲ್ ಫಂಡಲ್ಲಿ. ಡೈಲಿ 1K ಟೋಟಲ್ ಆಗಿ ಮೀನ್ಸ್ 30K ಪರ್ ಮಂತ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಗುಡ್ ಆರ್ ಮಂತ್ಲಿ ಒನ್ಸ್ ಮಾಡಿದ್ರೆ ಒಳ್ಳೇದಾ ಬ್ರೋ? ಪ್ಲೀಸ್ ಸಜೆಷನ್ ಕೊಡಿ ಬ್ರೋ. ನೀವು ಡೈಲಿ 1,000 SIP ಮಾಡ್ತಿದ್ದೀರಲ್ಲ, ಅದು ಮಂತ್ಲಿ 30,000 ಆಗಲ್ಲ. ಬಿಕಾಸ್ ಮಾರ್ಕೆಟ್ ಯಾವಾಗ ಓಪನ್ ಇರುತ್ತೆ ಅವಾಗ ಮಾತ್ರನೇ ಇನ್ವೆಸ್ಟ್ ಆಗುತ್ತೆ. ತಿಂಗಳಲ್ಲಿ 8 ದಿವಸ ಮಾರ್ಕೆಟು ಬೈ ಡಿಫಾಲ್ಟ್ ಓಪನ್ ಇರಲ್ಲ. ಅಂದರೆ 22 ದಿವಸಲ್ಲಿ ಯಾವುದಾನ ಗೌರ್ಮೆಂಟ್ ರಜಾ ಬಂದು ಏನಾದರೂ ಇದಾಯ್ತಂದರೆ 2 ದಿವಸ ತೆಗೆದುಬಿಡಿ. ಮಾರ್ಕೆಟು ತಿಂಗಳಲ್ಲಿ 20 ದಿವಸ ಮಾತ್ರ ಓಪನ್ ಇರುತ್ತೆ. ಅಂದರೆ ನಿಮಗೆ 20 ದಿವಸ ಮಾತ್ರ SIP ಕಟ್ಟಾಗುತ್ತೆ. ತಿಂಗಳ ನೀವು 20,000 ಇನ್ವೆಸ್ಟ್ ಮಾಡ್ತಿರ್ತೀರ. ಮತ್ತು ನೀವು ಈ 1,000ನ 4 ರಿಂದ 6 ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ, ಇದೇ ಪ್ರಾಬ್ಲಮ್ಮು. ಯಾಕೆ ಅಷ್ಟೊಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ? ಇಷ್ಟೊಂದೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಿದ್ದೀರಾ? ಯಾವುದನ್ನ ಬೆಟರ್ 2 ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಒಂದು ಲಾರ್ಜ್ ಕ್ಯಾಪು ಅಥವಾ ಮಿಡ್ ಕ್ಯಾಪು. ನಿಮ್ಗೆ ಯಾವ ಥರ ರಿಸ್ಕ್ ತಗೊಳಕ್ಕಿದೆ ಆ ಥರ, ನಿಮಗೆ ದುಡ್ಡು ಯಾವಾಗ ಬೇಕಾಗಿದೆ ಆ ಥರ ಇನ್ವೆಸ್ಟ್ ಮಾಡಿ. 2ರ ಮೇಲೆ ಜಾಸ್ತಿ ಮಾಡಬೇಡಿ. ಆಮೇಲೆ ಡೈಲಿ ಮಾಡೋದ್ರಿಂದ ಬೆನಿಫಿಟ್ ಏನಂದರೆ, ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದನ್ನು ನೀವು ಅಟ್ರಾಕ್ಟ್ ಮಾಡ್ಬೋದು ಅಂತ.
ಬಟ್ ನನ್ನ ಪ್ರಕಾರ ತಿಂಗಳಿಗೆ ಒಂದ್ಸಲ ಮಾಡಿದ್ರೆ ಈಸಿ. ತಿಂಗಳಿಗೆ ಒಂದ್ಸಲ ಮಾಡಿದ್ಬಿಟ್ರೆ ತಲೆನೋವು ಇರಲ್ಲ. ಡೈಲಿ ಕಟ್ಟಾಯಿತು ಅದೆಲ್ಲ ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ತಿಂಗಳಿಗೆ ಒಂದ್ಸಲ ಕಟ್ಟಾಕ್ಬಿಟ್ರೆ ಆರಾಮು. ಬಟ್ ನಿಮ್ದೇನಾದ್ರು ಚಿಲ್ಲರೆ ಅಂಗಡಿ ಇದ್ದು ಅಥವಾ ನಿಮ್ದೇನಾದ್ರು ಶಾಪ್ ಇದ್ದು ಅಥವಾ ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ದೀರಾ, ಅಲ್ಲಿ ನಿಮಗೆ ಡೈಲಿ ಕ್ಯಾಶ್ ಬರ್ತಾ ಇದೆ ಅನ್ನಂಗಿದ್ರೆ ಅಂಥದ್ದು ಡೈಲಿ SIP ಮಾಡೋದು ಒಳ್ಳೇದು. ಈಗ ಪಿಗ್ನಿ ಕಟ್ತಾರಲ್ಲ ಡೈಲಿ, ಆ ಥರ ಕಟ್ಟಾಗ್ತಾ ಇದ್ರೆ ಒಳ್ಳೇದು. ನೀವೇನಾದ್ರು ಸ್ಯಾಲ್ರಿಡ್ ಆಗಿದ್ರೆ ಡೈಲಿ SIP ಮಾಡೋದು ಒಳ್ಳೇದಲ್ಲ, ತಿಂಗಳ ಮಾಡೋದೇ ಒಳ್ಳೇದು. ಹಾಯ್ ಬ್ರೋ, ನನಗೆ ತುಂಬ ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ. ನೀವು ಕೆಲವು ವಿಡಿಯೋಗಳಲ್ಲಿ ಹೇಳ್ತೀರಾ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡೋಕ್ಕೆ ಆಗೋದು, ಶಾರ್ಟ್ ಟರ್ಮ್ಗೆ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡೋಕ್ಕೆ ಆಗಲ್ಲ ಅಂತ. ಬಟ್ ಈ ವಿಡಿಯೋದಲ್ಲಿ ಹೇಳ್ತಿದ್ದೀರಾ AI ಕಾಲದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಆಗಲ್ಲ ಅಂತ. ಪ್ಲೀಸ್ ಈ ಕನ್ಫ್ಯೂಸ್ಗೆ ಆನ್ಸರ್ ಮಾಡಿ. ನಿಮ್ಮ ಪ್ರಕಾರ ಲಾಂಗ್ ಟರ್ಮ್ ಬೆಟರ, ಶಾರ್ಟ್ ಟರ್ಮ್ ಬೆಟರ ಹೇಳಿ. ಆ್ಯಂಡ್ ಲಾಂಗ್ ಟರ್ಮ್ ಆದರೆ ಎಷ್ಟು ಇಯರ್ ತನಕ ಹೋಲ್ಡ್ ಮಾಡೋದನ್ನು ಲಾಂಗ್ ಟರ್ಮ್ ಅಂತೀರಾ ಹೇಳಿ ಪ್ಲೀಸ್. ಬ್ರೋ, ನಾನಿಲ್ಲಿ ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ಹೇಳ್ತಿಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮ ದುಡ್ಡು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಲ್ಲ ಅದು. ಇಂಡಿವಿಜುವಲ್ ಸ್ಟಾಕ್ಸ್ ಅಂದರೆ ಇಂಡಿವಿಜುವಲ್ ಬಿಸ್ನೆಸ್. ಅದು ಬಿಸ್ನೆಸ್ ಅಂದಮೇಲೆ ಅದಕ್ಕೆ ಜ್ವರ ಬರುತ್ತೆ, ಚಳಿ ಜ್ವರ ಬರುತ್ತೆ, ನೆಗಡೆ ಆಗುತ್ತೆ, ಕೆಮ್ಮಾಗುತ್ತೆ. ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕು. ಟ್ರೀಟ್ಮೆಂಟ್ ಅಂದರೆ ನಾವು ಅದನ್ನು ಚರ್ನಿಂಗ್ ಅಂತ ಕರಿತೀವಿ. ಚರ್ನಿಂಗ್ ಮಾಡ್ತಾ ಇರಬೇಕು ಪೋರ್ಟ್ಫೋಲಿಯೋನ. ಈಗ ಆ ಕಂಪ್ನಿನ ನಾನು ಏನಕ್ಕೋ ಬೈ ಮಾಡಿರ್ತೀನಿ. ಹೈಕಲ್ದೇ ಎಕ್ಸಾಂಪಲ್ ತೊಗೊಳ್ಳಿ. ಹೈಕಲ್ನ ನಾನು ಬೈ ಮಾಡಿದ್ದೆ 300 ರುಪೀಸ್ಗೆ. 300 ರುಪೀಸಿಗೆ ಬೈ ಮಾಡಿ ಅದು 430-40ವರೆಗೂ ಹೋಯ್ತು. ಕೆಲವೇ ದಿವಸಗಳಲ್ಲಿ ಹೋಯ್ತು. ನಾನು ಇಟ್ಕೊಂಡು ಕುಂತಿದ್ದೆ. ಬಟ್ ಸಡನ್ನಾಗಿ ಏನಾಯಿತು, US FDA ಬಂದ್ಬಿಟ್ಟು ಇವ್ರ ಪ್ಲ್ಯಾಂಟ್ ಮೇಲೆ ಅಬ್ಸರ್ವೇಷನ್ ಇಡ್ತು. ಪ್ಲ್ಯಾಂಟ್ ಅಬ್ಸರ್ವೇಷನ್ ಅಂತ ಒಂದು ಅಬ್ಸರ್ವೇಷನ್ ಇಡ್ತು. ಈ ಥರ ಬಂದ ತಕ್ಷಣ ಏನಾಗುತ್ತೆ, ನನಗೆ ಮುಂಚೆನೇ ಇನ್ಫಾರ್ಮೇಷನ್ ಗೊತ್ತಿರೋದ್ರಿಂದ ಈ ಥರ ಬಂದ ತಕ್ಷಣ ಏನಾಗುತ್ತೆ, 30% ಆಫ್ ದಿ ಅವ್ರ ರೆವಿನ್ಯೂ ಬೇರೆ ದೇಶಕ್ಕೆ ಸೆಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆ ಪ್ಲ್ಯಾಂಟಿಂದ US FDA ಅಬ್ಸರ್ವೇಷನ್ ಬಂದಿರೋ ಕಾರಣದಿಂದ USಗೆ ಅವ್ರ ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕಾಗಲ್ಲ. US FDA ಏನಾದರೂ ಬಂದುಬಿಟ್ರೆ ಬೇರೆ ಯಾರೂ ತಗೊಳಲ್ಲ. ಯುರೋಪ್ ಅವರು ತಗೊಳಲ್ಲ, ಇಂಡಿಯಾದವರು ತಗೊಳಲ್ಲ, ಬೇರೆ ಯಾರೂ ತಗೊಳಲ್ಲ. ಇದರಿಂದ ಏನಾಗುತ್ತೆ, ಅವ್ರದ್ದು ರೆವಿನ್ಯೂ ಆ ಪ್ಲ್ಯಾಂಟಿಂದ ಝೀರೋ ಆಗಿಬಿಡುತ್ತೆ. ಇವ್ರ ಹತ್ರ ಏನಾದರೂ 3 ಅಥವಾ 4 ಪ್ಲ್ಯಾಂಟ್ ಇತ್ತಂದರೆ ಒಂದು ಪ್ಲ್ಯಾಂಟಿಂದ ರೆವಿನ್ಯೂ ಬರ್ತಾ ಇಲ್ಲ ಅಂದರೆ ಸಡನ್ನಾಗಿ 25-30% ಡೌನ್ ಆಗುತ್ತೆ ತಾನೆ. ಅದೇ ರೀತಿ ಶೇರ್ ಪ್ರೈಸ್ ಕೂಡ ಡೌನ್ ಆಗುತ್ತೆ. ಈ ಇನ್ಫಾರ್ಮೇಷನ್ ಗೊತ್ತಿದ್ದಿದ್ರೆ ನೀವು ಇಮಿಡಿಯೇಟ್ಲಿ ಅದನ್ನು ಸೆಲ್ ಮಾಡ್ತಿದ್ರಿ. ಇಮಿಡಿಯೇಟ್ಲಿ ಸೆಲ್ ಮಾಡಿ ಇಟ್ಕೊಂಡು ಏನು ಬಂತು, ಲಾಂಗ್ ಟರ್ಮ್ ಅಂದರೆ ಇಟ್ಕೊಂಡು ಏನು ಬಂತು, ಇಮಿಡಿಯೇಟ್ಲಿ ಸೆಲ್ ಮಾಡ್ತಿದ್ರಿ. ಕೆಳಗೆ ಬಂತು, ಇವಾಗ ಎಂಟ್ರಿ ಮಾಡ್ತಿದ್ರಿ. ಬಿಕಾಸ್ ಆ 30% ನೀವು ಸೇವ್ ಮಾಡಬೇಕಂತ. ಇದನ್ನು ಮಾಡಬೇಕಂದ್ರೆ ನಿಮಗೆ ಆ ಕಂಪ್ನಿ ಬಗ್ಗೆ ಅನಾಲಿಸಿಸ್ ಮಾಡಿರಬೇಕು, ಆ ಕಂಪ್ನಿ ಬಗ್ಗೆ ತಿಳ್ಕೊಂಡಿರಬೇಕು, ಆ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಗೊತ್ತಿರಬೇಕು. ಏನು ಬಿಸ್ನೆಸ್ ಮಾಡುತ್ತೆ, ಏನಿಂದ ರೆವಿನ್ಯೂ ಬರುತ್ತೆ, ಪ್ರತಿಯೊಂದು ಗೊತ್ತಿರಬೇಕು. ಅವಾಗ ನೀವು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತೀರಾ. ಆಮೇಲೆ ಇಂದ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದು ಕಷ್ಟ ಅಂತ ಹೇಳಿದೆ, ಅದು 100% ನಿಜ. ಇಂದ ಮಾತ್ರ ಅಲ್ಲ, ಟೆಕ್ನಾಲಜಿಯಿಂದನೂ. ಯಾಕಂದರೆ ಬಿಸ್ನೆಸ್ಗಳು 20 ವರ್ಷ, 30 ವರ್ಷ, 10 ವರ್ಷನೂ ಸೇಮ್ ಥರನೇ ಪ್ರಾಫಿಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಭಾರಿ ಕಷ್ಟ. ಯಾಕಂದರೆ ಎವ್ರಿ 3-4 ಇಯರ್ಸ್ಗೊಂದ್ಸಲ ಡೈನಾಮಿಕ್ ಚೇಂಜ್ ಆಗ್ತಾ ಇರುತ್ತೆ. ನೀವು ನೋಡಿರ್ಬೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನಾವು ಅದನ್ನು ಶಿಫ್ಟ್ ಮಾಡ್ತಾ ಇರಬೇಕು. 2000ಅಲ್ಲಿ IT ಕಂಪ್ನಿಗಳು ಬೂಮ್ ಆದವು, ಸಡನ್ನಾಗಿ ಬೂಮ್ ಆಗಕ್ಕೆ ಸ್ಟಾರ್ಟ್ ಆದವು. ಆ ಟೈಮಲ್ಲಿ ಯಾರ್ಯಾರು IT ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲ ದುಡ್ಡು ಮಾಡಿದ್ರು. ಅಲ್ಲಿಂದ ಮುಂದಕ್ಕೆ IT ಕಂಪ್ನಿಗಳು ಮೇಲೆ ಹೋಗಲಿಲ್ಲ. ಅಲ್ಲಿಂದ ಮುಂದಕ್ಕೆ ಮೇಲೋಗಿದ್ದು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗಳು, ರಿಯಲ್ ಎಸ್ಟೇಟ್ ಕಂಪ್ನಿಗಳು, DLF ಇರ್ಬೋದು, ಅನಂತರಾಜ್ ಇರ್ಬೋದು. ಅನಂತರಾಜ್ ಆ ಟೈಮಲ್ಲಿ ಮೇಲೋಗಿತ್ತು ಅಂತ ಹೇಳ್ತಾರಲ್ಲ, ಇದೇ ರೀಸನಿಂದಾನೆ ಎಷ್ಟೋ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಸಖತ್ತು ಮೇಲೋದ್ವು. ಆಮೇಲೆ 2008 ಫೈನಾನ್ಷಿಯಲ್ ಕ್ರೈಸಿಸಿಂದ ಇವ್ರು ಡೆಟ್ ಜಾಸ್ತಿ ಇರೋ ಕಾರಣ ಎಲ್ಲ ರಿಯಲ್ ಎಸ್ಟೇಟ್ ಕೊಲಾಪ್ಸ್ ಆಯಿತು. ಮತ್ತೆ ಬಂತು 2010ರಲ್ಲಿ ಫಾರ್ಮಾ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 2010ರಿಂದ 2015ವರೆಗೂ ಫಾರ್ಮಾ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನೀವು ಚಾರ್ಟ್ ತೆಗೆದು ನೋಡಿ, ಫಾರ್ಮಾ ಕಂಪ್ನಿಗಳು ಒಳ್ಳೆ ದುಡ್ಡು ಮಾಡಿದ್ರು. ಫಾರ್ಮಾ ಕಂಪ್ನಿಗಳದ್ದು 2015ರಲ್ಲಿ ಟುಸ್ ಆಯಿತು. ಅಲ್ಲಿಂದ ಮತ್ತೆ ಈ ಹೋಮ್ ಲೋನ್ ಕಂಪ್ನಿಗಳು, NBFC ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಡಿಮಾನಿಟೈಸೇಷನ್ ಆದಮೇಲೆ ಅವರು 2018-19ರಲ್ಲಿ ಅವರು ಕೂಡ ಬಿದ್ದೋದ್ರು. DHFL ಅವಾಗ ಕೊಲಾಪ್ಸ್ ಆಯಿತು. DHFL, ಯೆಸ್ ಬ್ಯಾಂಕು, ಅವಾಗ ಎಲ್ಲ ಕಂಪ್ನಿಗಳು ಬಿದ್ದೋದ್ವು. ಇಂಡಿಯಾ ಬುಲ್ ಹೌಸಿಂಗ್ ಫೈನಾನ್ಸು ಅವಾಗಲೇ ಸಿಗಾಕೊಂಡ್ರದ್ದು ಇನ್ನೂ ರಿಕವರ್ ಆಗಿಲ್ಲ. ಮತ್ತೆ 2020ರಲ್ಲಿ ಎಗೇನ್ IT ಕಂಪ್ನಿಗಳು ಮತ್ತು ಫಾರ್ಮಾ ಕಂಪ್ನಿಗಳು ಮೇಲೋಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ 2 ವರ್ಷ ನಿಂತ್ಕೊಂಡಿದ್ದು ಕೆಮಿಕಲ್ ಕಂಪ್ನಿಗಳು ಮೇಲೋದ್ವು. ಮತ್ತೆ 2 ವರ್ಷ ನಿಂತ್ಕೊಂಡಿದ್ದು ಮತ್ತೆ ಸ್ಟಾಪ್ ಆಯಿತು. ಮತ್ತೆ 2022ರಲ್ಲಿ ಈ ರೈಲ್ವೆ, ಇನ್ಫ್ರಾ, ಸೋಲಾರ್ ಕಂಪ್ನಿಗಳೆಲ್ಲ ಸರಿಯಾಗಿ ಮೇಲೋಗಕ್ಕೆ ಸ್ಟಾರ್ಟ್ ಆಯಿತು. 2022ರಿಂದ 2024ರಷ್ಟೊತ್ತಿಗೆ ಅದು ಸ್ಟಾಪ್ ಆಗೋಯ್ತು. ಈಗ 2025ರಿಂದ ಬ್ಯಾಂಕ್ಸ್ ಮೇಲೋಗ್ತಾ ಇದ್ದಾವೆ. ಈ ರೀತಿ ಸೆಕ್ಟರ್ ರೊಟೇಷನ್ ಆಗ್ತಾ ಇರುತ್ತೆ. ಮುಂಚೆ ನೋಡಿ, ನೀವು ನಾನು ಹೇಳಿದ ಫಾರ್ಮಾ ಬುಲ್ ಸೈಕಲ್ ಅಂತ, ಅದು 2010ರಲ್ಲಿ ಸ್ಟಾರ್ಟ್ ಆಗಿ 2015ರಲ್ಲಿ ಕ್ಲೋಸ್ ಆಯಿತು. ಮುಂಚೆ 5 ವರ್ಷ ಇರ್ತಿತ್ತು ಈ ಥರ ಬುಲ್ ಸೈಕಲ್. ಇವಾಗ 2 ವರ್ಷ, ಮ್ಯಾಕ್ಸಿಮಮ್ 2 ವರ್ಷ, 2.5 ವರ್ಷ, ಇದಕ್ಕಿಂತ ಜಾಸ್ತಿ ಇರಲ್ಲ. 2022ರಲ್ಲಿ ಬೂಮ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು 2024ರಲ್ಲಿ ಅವಲೇ ಮುಗಿದೋಯ್ತು. ಈಗ ನೋಡಿದ್ದೀರಾ ರೈಲ್ವೆ ಸ್ಟಾಕ್ ಗತಿ ಏನಾಗಿದೆ. ಅದನ್ನೇ ಇಟ್ಕೊಂಡು ಕುಂತಿದ್ರೆ ಏನಾಗ್ತಿತ್ತು. ಈ ಥರ ಸೆಕ್ಟರ್ ರೊಟೇಷನ್ ಮಾಡ್ತಾನೆ ಇರಬೇಕು. ಇನ್ವೆಸ್ಟ್ಮೆಂಟ್ ಲಾಂಗ್ ಟೈಮ್ ಇರಬೇಕು. ನಾನು 10 ಲಕ್ಷ ತಂದಿರೋದು 10 ಲಕ್ಷ ಲಾಂಗ್ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಟ್ ಸ್ಟಾಕ್ಸ್ ಅದೇ ಇಟ್ಕೊಂಡು ಕುತ್ಕೊಳ್ಳೋದಲ್ಲ, ಸೆಕ್ಟರ್ ರೊಟೇಷನ್ ಮಾಡ್ತಿರ್ಬೇಕು ಅವಾಗವಾಗ. ಇದನ್ನು ಟ್ರೇಡಿಂಗ್ ಅನ್ನಲ್ಲ. ಟ್ರೇಡಿಂಗ್ ಮಾಡೋದು ಅವತ್ತು ಬೈ ಮಾಡಿ ಅವತ್ತು ಸೆಲ್ ಮಾಡೋದು, ಅಥವಾ 1 ತಿಂಗಳು ಬಿಟ್ಟು ಸೆಲ್ ಮಾಡೋದು, 2 ತಿಂಗಳು ಬಿಟ್ಟು ಸೆಲ್ ಮಾಡೋದನ್ನ ಟ್ರೇಡಿಂಗ್ ಅಂತಾರೆ. ನಾವಿಲ್ಲಿ 1 ವರ್ಷ 2 ವರ್ಷ ಬಿಟ್ಬಿಟ್ಟು ನಾವು ಈ ಥರ ಚರ್ನಿಂಗ್ ಮಾಡ್ತಿರ್ಬೇಕು.
ಅವಾಗಲೇ ನಮ್ಮ ಪೋರ್ಟ್ಫೋಲಿಯೋ ಜಾಸ್ತಿ ರಿಟರ್ನ್ ಕೊಡುತ್ತೆ. ನಿಮಗೆ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿದ್ರೆ ಇನ್ನೊಂದ್ಸಲ ನಿಮ್ಗೆ ಏನು ಡೌಟ್ ಇದೆ ಕ್ವಶನ್ ಕೇಳಿ. ಬ್ರೋ, ಗೋಲ್ಡ್ನ ಪರ್ಚೇಸ್ ಮಾಡಬೇಕಾದ್ರೆ ವೇಸ್ಟೇಜ್ ಚಾರ್ಜಸ್ ಹಾಕ್ತಾರೆ ಯಾಕೆ? ನಮಗೆ ಹೇಗೆ ಗೊತ್ತಾಗುತ್ತೆ ವೇಸ್ಟೇಜ್ ಚಾರ್ಜ್ ಇಷ್ಟೇ ಹಾಕಬೇಕು ಅಂತ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಬ್ರೋ? ಗೋಲ್ಡ್ ಪರ್ಚೇಸ್ ಮಾಡಬೇಕಾದ್ರೆ ಅವರು ಏನಾದ್ರು ದುಡ್ಡು ಮಾಡಬೇಕಾ? ನೀವು ಒಂದು ಗಾಡಿ ರಿಪೇರಿ ಮಾಡಿದ್ರೆ ಒಬ್ಬ ಮೆಕ್ಯಾನಿಕ್ ದುಡ್ಡು ಇಸ್ಕೊಂತಾನ? ಅದೇ ರೀತಿ ನಿಮಗೆ ಮನೆ ಕಟ್ಕೊಟ್ರೆ ಮೇಸ್ತ್ರಿ ದುಡ್ಡು ಇಸ್ಕೊಂತಾನ? ನಿಮ್ಮ ಹೊಲ್ದಾಗ ಬಂದು ಯಾರನ್ನ ಒಬ್ರು ಕೆಲಸ ಮಾಡಿದ್ರೆ ಕೂಲಿ ಇಸ್ಕೊಂತಾರ? ಅದೇ ರೀತಿನೇ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಅಂದರೆ ಒಬ್ಬರೊಬ್ರು ವೇಸ್ಟೇಜ್ ಹಾಕಲ್ಲ, ಒಬ್ಬರೊಬ್ರು ಮೇಕಿಂಗ್ ಚಾರ್ಜ್ ಹಾಕ್ತಾರೆ, ಒಬ್ಬರೊಬ್ರು ಎರಡೂ ಹಾಕ್ತಾರೆ. ನಾರ್ಮಲಿ ಮೇಕಿಂಗ್ ಚಾರ್ಜ್ ಹಾಕ್ತಾರೆ. ಮೇಕಿಂಗ್ ಚಾರ್ಜ್ ಅಂದರೆ ಅದೇನೆ. ವೇಸ್ಟೇಜ್ ಅಂತ ಏನಕ್ಕೆ ಮಾಡಿರ್ತಾರೆ ಅಂದರೆ, ಗೋಲ್ಡ್ನ ನೀವೇನಾದರೂ ಇದು ಮಾಡ್ಬೇಕಾದ್ರೆ ನೀವು 10 ಗ್ರಾಮ್ ಗೋಲ್ಡ್ ಕೊಟ್ಟಿರ್ತೀರ ಅವ್ರಿಗೆ, ಪ್ಯೂರ್ ಗೋಲ್ಡ್ ಕೊಟ್ಟಿರ್ತೀರ. ಅವ್ರು ಒಡವೆ ಮಾಡಬೇಕಾದ್ರೆ ಅದನ್ನು ಮಿಷಿನ್ಗೆ ಹಾಕಿ ಹೊಡಿಬೇಕಾದ್ರೆ ಅಥವಾ ಏನಾದರೂ ಆ ಥರ ಚೈನ್ ಮಾಡಬೇಕಾದ್ರೆ ಸ್ವಲ್ಪ ವೇಸ್ಟ್ ಆಗುತ್ತಲ್ಲ, ಆ ಕಡೆ ಈ ಕಡೆ ಬೀಳುತ್ತಲ್ಲ ಗೋಲ್ಡ್. ಅವ್ನು ಆರಿಸ್ಕೊಂಡು ಕೂತ್ಕೊಂತಾನೆ ಅದನ್ನು. ಆ ಕಡೆ ಈ ಕಡೆ ಬೀಳೋದನ್ನು ಆರಿಸ್ತಾರೆ ಅವರು. ವರ್ಷಕ್ಕೊಂದ್ಸಲ ಅದನ್ನು ಕಸನ ಮಾರ್ತಾರೆ, ಅದನ್ನು ಮತ್ತೆ ಕರಗಿಸಿ ಗೋಲ್ಡ್ ತಾಣ್ತಾರೆ. ಬಟ್ ನಮ್ಮ ಹತ್ರ ಇಸ್ಕೊತಾರೆ. ಯಾಕಂದರೆ ಆ ಕೆಲಸ ಮಾಡಬೇಕಾದ್ರೆ ಗೋಲ್ಡ್ ವೇಸ್ಟ್ ಆಗುತ್ತೆ. ಉಜ್ಬೇಕಾದ್ರೆ ಗೋಲ್ಡ್ ಹೋಗುತ್ತೆ, ನಿಮಗೆ ಶೈನಿಂಗ್ ಬರಲಿ ಅಂತ ಉಜ್ತಾರೆ, ಅವಾಗ ಗೋಲ್ಡ್ ಹೋಗುತ್ತಲ್ಲ ಅದ್ರ ಮೇಲ್ಗಡೆ ಇರೋದು. ಈ ಥರ ಎಲ್ಲ ಹೋಗೋದ್ರಿಂದ ಅವ್ರು ಆ ವೇಸ್ಟೇಜ್ನ ಇಸ್ಕೊತಾರೆ. ಮತ್ತೆ ಒಬ್ಬರೊಬ್ರು ವೇಸ್ಟೇಜ್ ಇಸ್ಕೊಂತಾರೆ, ಒಬ್ಬರೊಬ್ರು ಮೇಕಿಂಗ್ ಚಾರ್ಜ್ ಇಸ್ಕೊತಾರೆ. ಮೇಕಿಂಗ್ ಚಾರ್ಜ್ 10% ಅಥವಾ 13%, 15% ಈ ಥರ ಇಸ್ಕೊತಾರೆ. ಇದಕ್ಕೆ ಯಾವುದೇ ರೀತಿ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ರೂಲ್ಸ್ ರೆಗ್ಯುಲೇಷನ್ ಇದಕ್ಕೆ ಬರೋಕ್ಕೂ ಚಾನ್ಸ್ ಇಲ್ಲ. ಯಾಕಂದರೆ ಅದು ಕಲೆ. ಅದು ಒಬ್ಬ ಆಚಾರಿ ಚೆನ್ನಾಗೇ ಡಿಸೈನ್ ಮಾಡ್ತಾನೆ, ಅವನಿಗೆ ಜಾಸ್ತಿ ಇಸ್ಕೊತಾನೆ ಮೇಕಿಂಗ್ ಚಾರ್ಜ್ನ. ಬಿಕಾಸ್ ನಾನು ಜಾಸ್ತಿ ಎಫರ್ಟ್ ಹಾಕ್ತೀನಿ ಇದಕ್ಕೆ, ನನಗೆ ಜಾಸ್ತಿ ಮೇಕಿಂಗ್ ಚಾರ್ಜ್ ಕೊಡಿ ಅಂತ ಕೇಳ್ತಾನೆ. ಇನ್ನೊಬ್ಬ ನಾರ್ಮಲ್ ಆಗಿ ಮಾಡ್ತಾನೆ, ಅವ್ನು ಕಮ್ಮಿ ಮೇಕಿಂಗ್ ಚಾರ್ಜ್ ಕೇಳ್ತಾನೆ. ಟೈಟನಲ್ಲಿ ಜಾಸ್ತಿ ಮೇಕಿಂಗ್ ಚಾರ್ಜ್ ಇರುತ್ತೆ ಕಂಪೇರ್ ಟು ಕಲ್ಯಾಣ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಯಾಕಂದರೆ ಟೈಟಾನು ಡಿಸೈನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತಾನೆ. ಇಷ್ಟೇ ವ್ಯತ್ಯಾಸ. ಇದಕ್ಕೆ ರೆಗ್ಯುಲೇಷನ್ ತರೋಕ್ಕಾಗಲ್ಲ. ಇದನ್ನು ನೀವು ಹೆಂಗೆ ಕಂಡುಹಿಡಿಬೇಕಂದ್ರೆ, ನೀವೀಗ ಗೋಲ್ಡ್ ಬೈ ಮಾಡ್ತಿದ್ದೀರಾ, ಗೋಲ್ಡ್ ಬಂದ್ಬಿಟ್ಟು 10,000 ರೂಪಾಯಿ ಇದೆ ಅಂದ್ಕೊಳ್ಳಿ, ಪ್ಯೂರ್ 100% 999 ಅಂತ ಕರೀತಾರಲ್ಲ, ಅದು 10,000 ರೂಪಾಯಿ ಇದೆ ಅಂದ್ಕೊಳ್ಳಿ. ಇವಾಗ ಇದು ನೀವು ಹೆಂಗೆ ಕಂಡುಹಿಡಬೇಕಂದ್ರೆ, ಇವಾಗ ನೀವು ಆಭರಣ ಚಿನ್ನ ಬೈ ಮಾಡ್ತಿದ್ದೀರಾ, ಪ್ಯೂರ್ ಗೋಲ್ಡ್ ಬಂದ್ಬಿಟ್ಟು 10,000 ರೂಪಾಯಿ ಪರ್ ಗ್ರಾಮ್ ಇದೆ. ನೀವು ಆಭರಣ ಚಿನ್ನ ಬೈ ಮಾಡ್ಬೇಕಾದ್ರೆ ಅದು 91.6% ಇರುತ್ತೆ. ಅದಕ್ಕೆ ನೀವು ಇಲ್ಲಿ ಏನು ಮಾಡಬೇಕು, 10,000ದಲ್ಲಿ ಇಂಟು 91.6 ಅಂತ ಹೊಡೆದ್ಬಿಟ್ಟು ಪರ್ಸೆಂಟೇಜ್ ಹೊಡೆದ್ರೆ ನಿಮಗೆ ರಿಯಲ್ ಪ್ರೈಸ್ ಬರುತ್ತೆ. ಅಂದರೆ 9,160 ರೂಪಾಯಿ 1 ಗ್ರಾಮಿಗೆ ನೀವು ಕೊಡಬೇಕಾಗಿರೋದು. ನೀವು ಪ್ಯೂರ್ ಗೋಲ್ಡ್ ಪ್ರೈಸ್ ಕೊಡಬೇಕಾಗಿಲ್ಲ, ಆಭರಣ ಚಿನ್ನ ಪ್ರೈಸ್ ಕೊಡಬೇಕು ನೀವು. ಇದಕ್ಕೆ ಅವರು ಮೇಕಿಂಗ್ ಚಾರ್ಜ್ ಹಾಕ್ತಾರೆ. 15% ಮೇಕಿಂಗ್ ಚಾರ್ಜ್ ಹಾಕ್ತೀವಿ ಅಂತ ಹೇಳ್ತಾರೆ. ಈಗ 15% ಮೇಕಿಂಗ್ ಚಾರ್ಜ್ ಹಾಕಿದ್ರೆ ಏನಾಗುತ್ತೆ, ಇದಕ್ಕೆ ಪ್ಲಸ್ 15% ಅಂತ ಮಾಡಿದ್ರೆ ಇದು ಪ್ರೈಸ್ ಬಂದು ನೋಡಿ. ಮೇಕಿಂಗ್ ಚಾರ್ಜ್ ಹಾಕಿ ನೀವು 10,534 ರೂಪಾಯಿ ಪರ್ ಗ್ರಾಮ್ ಕೊಡಬೇಕಾಗತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲದ್ರೆ ಸ್ವಲ್ಪ ಬ್ಯಾಕ್ ಓಡಿಸಿ ನೋಡಿ, ಅರ್ಥ ಆಗುತ್ತೆ. ಸರ್, ನಮ್ಮ ಇಂಡಿಯನ್ ಟೀಮ್ಗೆ ಸ್ಪಾನ್ಸರ್ ಮಾಡಿದ್ದ ಎಲ್ಲ ಬ್ರ್ಯಾಂಡ್ಗಳು ಫ್ಲಾಪ್ ಆಗಿದ್ದಾವೆ. ಈಗ ಅಪೋಲೋ ಟೈರ್ಸ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಕೇಳಿದೆ. ಏನಾಗ್ಬೋದು ಅಲ್ಲಿ ನಿಮ್ಮ ವ್ಯೂ ಪಾಯಿಂಟ್ ಹೇಳೋದಾದ್ರೆ? ಯಾಕೆ ಬ್ರೋ ಅಪೋಲೋ ಟೈರಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ದೀರಾ, ಅದಕ್ಕೆ ಭಯ ಎದುರ್ಕೊಂತಿದ್ದೀರಾ? ಹೌದು, ಇದೊಂದು ಫನ್ನಿ. ಬಟ್ ಇಂಡಿಯನ್ ಟೀಮ್ಗೆ ಸಪೋರ್ಟ್ ಮಾಡಿರೋ ಎಲ್ಲ ಬ್ರ್ಯಾಂಡ್ಸನ್ನು ಕೊಲ್ಯಾಪ್ಸ್ ಆಗೋಗಿದ್ದಾವೆ. ಎಕ್ಸಾಂಪಲ್ ಸಹಾರಾ ಮುಂಚೆ ಇಂಡಿಯನ್ ಟೀಮ್ ನೀವು ನೋಡ್ತಿರ್ಬೋದು, ಅವಾಗಿನ ಕಾಲದಲ್ಲಿ ಸಹಾರಾ ಅಂದ್ರೆ ಮೇನ್ ಟಿ ಶರ್ಟ್ ಮೇಲೆ ನೇಮ್ ಇತ್ತು. ಸಹಾರಾ ಏನ್ ಗತಿ ಆಯ್ತು, ಮುಚ್ಚೆ ಹೋಗ್ಬಿಡ್ತು. ಮತ್ತೆ ಬೈಜೂಸ್ ಇವತ್ತಿಲ್ವೇ ಇಲ್ಲ. ಆಮೇಲೆ 2008 IPL ಅಲ್ಲಿ DLF ಸ್ಪಾನ್ಸರ್ ಮಾಡಿತ್ತು IPL ಟೈಟಲ್ ನ. ಆಮೇಲೆ DLF ಆಲ್ಮೋಸ್ಟ್ 10 ವರ್ಷ ಬೇಕಾಯ್ತು ರಿಕವರ್ ಆಗಕ್ಕೆ. ಮತ್ತೆ 2010 ಕಿಂಗ್ ಫಿಶರ್ ಸ್ಪಾನ್ಸರ್ ಮಾಡಿತ್ತು. ಎಲ್ಲಾ ಬ್ರ್ಯಾಂಡ್ ಬರೀ RCBಗಲ್ಲ, ಎಲ್ಲದಕ್ಕೂ ಉಲಾಲೇ ಅಂತ ಬರ್ತಿತ್ತಲ್ಲ. ಇವತ್ತು ಕಿಂಗ್ ಫಿಶರ್ ಏನಾಯ್ತು, ವಿಜಯ್ ಮಲ್ಯ ದೇಶನೇ ಬಿಟ್ಟು ಹೋಗ್ಬೇಕಾಯ್ತು. ಮತ್ತೆ ಫ್ಯೂಚರ್ ಗ್ರೂಪ್ ಸ್ಪಾನ್ಸರ್ ಮಾಡಿತ್ತು. ಇವತ್ತು ಫ್ಯೂಚರ್ ಗ್ರೂಪ್ ಅಂದ್ರೆ ಬಿಗ್ ಬಜಾರು, FBB ಎಲ್ಲ ಬರುತ್ತಲ್ಲ, ಅದು ಸ್ಪಾನ್ಸರ್ ಮಾಡಿತ್ತು. ಇವತ್ತು ಫ್ಯೂಚರ್ ಗ್ರೂಪ್ ಏನಾಯ್ತು, ರಿಲಯನ್ಸ್ ಅಕ್ವೈರ್ ಮಾಡಿ ಫ್ಯೂಚರ್ ಗ್ರೂಪ್ ನೆಲಸಮ ಮಾಡಿದೆ. ಮತ್ತೆ ಪೇಟಿಎಂ ಕತೆ ಏನಾಗಿದೆ, ಈಗ ಪೇಟಿಎಂ ರಿಕವರ್ ಆಗ್ತಾ ಇದೆ, ಇವಾಗ ಸರಿ ಆಗ್ತಾ ಇದೆ, ಬಟ್ ಡೌನ್ ಆಗ್ಬಿಟ್ಟಿತ್ತಲ್ಲ ಪೇಟಿಎಂ. ಇದೊಂದು ಇಲ್ಯೂಷನ್ ಇದೆ, ಬಟ್ ಇದು ನಿಜ ಅಲ್ಲ. ಇದು ನೀವು ಲಾಜಿಕಲಿ ಥಿಂಕ್ ಮಾಡಿದ್ರೆ, ಈಗ ಬ್ರ್ಯಾಂಡ್ IPL ಅಲ್ಲಿ ಹೋಗಿ ಸ್ಪೆಂಡ್ ಮಾಡ್ತಿದ್ದಾರೆ, ಮತ್ತೆ ಹೋಗಿ ಕ್ರಿಕೆಟ್ ಅಲ್ಲಿ ಹೋಗಿ ಸ್ಪೆಂಡ್ ಮಾಡ್ತಿದ್ದಾರೆ ಅಂದ್ರೆ ಇದು ಬಿಗ್ ಬಜೆಟ್, ದೊಡ್ಡ ಬಜೆಟ್. ಈ ಬ್ರ್ಯಾಂಡ್ ಸಣ್ಣದಿರ್ಬೇಕಾದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಜಾಸ್ತಿ ಸ್ಪೆಂಡ್ ಮಾಡ್ತಿರ್ತಾರೆ. ಅದರಿಂದ ಏನಾಗುತ್ತೆ, ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದಾರೆ ಅಂದ್ರೆ ರೆವಿನ್ಯೂಗಿಂತ ಜಾಸ್ತಿ ಆಡ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾರೆ. ಇದು ಸಸ್ಟೈನ್ ಆಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದರಿಂದ ಆ ಕಂಪ್ನಿ ಕೊಲ್ಯಾಪ್ಸ್ ಆಗುತ್ತೆ. ಈ ರೀಸನ್ ಇರ್ಬೋದು. ಅದು ಬಿಟ್ಟು ಬೇರೆ ಏನು ನನಗೆ ಅನ್ನಿಸ್ತಾ ಇಲ್ಲ. ಇದೊಂಥರ ನಾವು ಮೂಢನಂಬಿಕೆ ಅಂತ ಹೇಳ್ಬೋದು, ಅಥವಾ ಒಂದು ಮೂಢನಂಬಿಕೆ ಕಂಟಿನ್ಯೂ ಆಗ್ಬೋದು. ವಿವೋ ಒಪ್ಪೋನು ತಗೊಳ್ಳಿ, ವಿವೋನು ಸ್ಪಾನ್ಸರ್ ಮಾಡಿತ್ತ, ಒಪ್ಪೋನು ಸ್ಪಾನ್ಸರ್ ಮಾಡಿತ್ತ. ವಿವೋ ಒಪ್ಪೋ ಕಾಣದೇ ಇಲ್ಲ ಮಾರ್ಕೆಟಲ್ಲಿ. ಮುಂಚೆ ಎಲ್ಲಿ ನೋಡಿದ್ರು ಅವರೇ ಬೋರ್ಡ್ ಇದ್ವು, ಇವಾಗ ಕಾಣ್ತಾನೆ ಇಲ್ಲ ಮಾರ್ಕೆಟಲ್ಲಿ. ಇದೊಂದು ಮೂಢನಂಬಿಕೆ ಕಂಟಿನ್ಯೂ ಆಗ್ತಾ ಬಂದಿದೆ. ಪೂರ್ತಿ ನನಗೇನು ಆ ಥರ ನಂಬಿಕೆ ಇಲ್ಲ. ಅಂದ್ರೆ ಅಲ್ಲಿ ಬಂದ್ರೆ ಕೊಲ್ಯಾಪ್ಸ್ ಆಗೇ ಆಗ್ತಾರೆ ಅಂತ. ಹಂಗೇನಾದ್ರು ನಿಜ ಇದ್ರೆ ಯಾವ ಬ್ರ್ಯಾಂಡ್ ಸ್ಪಾನ್ಸರ್ ಮಾಡೋದಲ್ಲ. ಧೈರ್ಯ ಮಾಡಿ ಹೆಂಗ್ ಸ್ಪಾನ್ಸರ್ ಮಾಡ್ತಾರೆ? ಸ್ಪಾನ್ಸರ್ ಮಾಡಿದ್ರೆ ಕೊಟ್ಟು ಹೋಗ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಯಾರು ಸ್ಪಾನ್ಸರ್ ಮಾಡ್ತಾರೆ? ಬಟ್ ಇದು ಮುಂಚೆಯಿಂದನೂ ಹಿಂದೆಯಿಂದನೂ ಇದೇ ಡೇಟಾ ಹೇಳ್ತಾ ಇದೆ. ಅಪೋಲೋ ಟೈರ್ ಬಗ್ಗೆ ಕೇಳ್ತಿದ್ದೀರಾ ಅಂದ್ರೆ, ನೀವು ಅಪೋಲೋ ಟೈರ್ನ ಇನ್ವೆಸ್ಟ್ ಮಾಡಿ ಏನಾದ್ರು ನಾಳೆ ಮುಳುಗಿಳಿಗೆ ಹೋದ್ರೆ ದುಡ್ಡು ಹೋಗುತ್ತೆ ಅಂತ ಭಯ ಪಟ್ಟಿದ್ದೀರಾ. ಆ ಥರ ಏನಾಗಲ್ಲ, ತಲೆ ಕೆಡಿಸ್ಕೊಂಬೇಡಿ. ಕಂಪ್ಲೀಟ್ಲಿ ಯಾವುದೋ ಒಂದು ಸೀರೀಸ್ ಸ್ಪಾನ್ಸರ್ ಮಾಡೋದಲ್ಲ ಇವರು. ಟೈಟಲ್ ಸ್ಪಾನ್ಸರ್ ಮಾಡೋದು, ಇಡೀ ಇದನ್ನೇ ಏನೋ IPL ಟೀಮ್ನೇ ಸ್ಪಾನ್ಸರ್. ಟಾಟಾ ಅಂದರೆ ಟಾಟಾ ಬಿಗ್ ಟಾಟಾ IPL ಅಂತ ಬರ್ತಾ ಇದೆ.
ಟಾಟಾ ಹತ್ರ ಸಖತ್ ದುಡ್ಡಿದೆ, ಆಮೇಲೆ ದೊಡ್ಡ ಕಂಪ್ನಿ ಅದು. ಟಾಟಾನ ಹೆಂಗ್ ಮುಳುಗ್ಸಕ್ಕಾಗತ್ತೆ? ಮೇ ಬಿ ಇದೇ ರೀಸನ್ ಇಂದ ಈಗ ಏಂಜಲ್ ಒನ್ ಕೂಡ ಸ್ಪಾನ್ಸರ್ ಮಾಡಿತ್ತು, ಗ್ರೋನು ಸ್ಪಾನ್ಸರ್ ಮಾಡಿತ್ತು, ಅಪ್ಸ್ಟಾಕು ಸ್ಪಾನ್ಸರ್ ಮಾಡಿತ್ತು. ಈ ತರ ಕಂಪ್ನಿಗಳು ಮಾಡ್ತಿರ್ತವೆ. ಬಟ್ ರೆವಿನ್ಯೂಗಿನ್ನ ಜಾಸ್ತಿ ಅವರು ಎಕ್ಸ್ಪೆನ್ಸ್ ಮಾಡ್ತಿದ್ದಾರೆ ಆಡ್ಸ್ ಅಲ್ಲಿ ಅಂದ್ರೆ ಅದು ಸಸ್ಟೈನ್ ಆಗಲ್ಲ. ಈ ರೀಸನ್ ಇಂದ ಇರಬಹುದು ಅಂತ ನನ್ನ ಅನಿಸಿಕೆ. ಅಭಿ ಬ್ರೋ, ಗುಡ್ ಮಾರ್ನಿಂಗ್. ಕೋಆಪರೇಟಿವ್ ಬ್ಯಾಂಕ್ RBI ಅಂಡರ್ ಬರುತ್ತಾ? ಅಲ್ಲಿ ನಮ್ಮ ದುಡ್ಡಿಗೆ 5 ಲಕ್ಷವರೆಗೂ ಇನ್ಶೂರೆನ್ಸ್ ಇರುತ್ತಾ ಹೇಳಿ ಬ್ರೋ. ಮತ್ತೆ ಇವಾಗ ನನ್ನ ಹತ್ತಿರ 1 ಲಕ್ಷ ಇದೆ, ಅದನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಲಾ ಅಥವಾ ಸ್ಟಾಕ್ ಅಲ್ಲಿ ಹಾಕ್ಲಾ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಅನಾಲಿಸಿಸ್ ಮಾಡಕ್ಕೆ ಅಷ್ಟೇ ಕಷ್ಟ ಬರುತ್ತೆ. ನೀವು ಹೇಳಿದ ಹಾಗೆ ನಾನು ಈ ವರ್ಷ ಕೊನೆಯವರೆಗೂ ನನ್ನ 5 ಲಕ್ಷ ಗುರಿ ಮುಟ್ಟುತ್ತೇನೆ. ನೆಕ್ಸ್ಟ್ 2 years ಅಲ್ಲಿ 5 ಲಕ್ಷ ಇನ್ವೆಸ್ಟ್ ಮಾಡುವ ಗುರಿ ಇದೆ ಬ್ರೋ. ನನ್ನ ಲೈಫ್ ಅಲ್ಲಿ ನಿಮ್ಮ ಪಾತ್ರ ತುಂಬಾ ಇದೆ ಬ್ರೋ. ನಾನು ನಿಮ್ಮ ಅಭಿಮಾನಿ ಮಂಜು ಫ್ರಮ್ UK, ಉತ್ತರ ಕರ್ನಾಟಕ. ಎಲ್ಲಾ ಬ್ಯಾಂಕು RBI ಅಂಡರ್ ಬರಲ್ಲ, ಬಟ್ ಒಂದೊಂದು ಬ್ಯಾಂಕ್ಗಳು ಬರ್ತವೆ, ಒಂದೊಂದು ಕೋಆಪರೇಟಿವ್ ಬ್ಯಾಂಕ್ಗಳು ಬರ್ತವೆ. PMC ಅಂತ ಒಂದು ಬ್ಯಾಂಕ್ ಇತ್ತಲ್ಲ, ಪಂಜಾಬ್ ಮಹಾರಾಷ್ಟ್ರ ಕಾರ್ಪೊರೇಷನ್ ಅಂತ ಒಂದು ಬ್ಯಾಂಕ್ ಇತ್ತು, ಅದು ಮುಳುಗೋಯ್ತು. ಬಟ್ RBI ಮುಳುಗಕ್ ಬಿಡಲ್ಲ. ಈಗ ನಿಮ್ಗೆ ಬರೀ 5 ಲಕ್ಷ ಮಾತ್ರ ಅಲ್ಲ, ನಿಮ್ ಎಂಟೈರ್ ದುಡ್ಡು ಮುಳುಗಕ್ಕೆ ಬಿಡಲ್ಲ RBI. ಯಾಕಂದ್ರೆ ಅದು ಟ್ರಸ್ಟ್. ಈಗ ನಾವು ಜೀವನ ಮಾಡ್ತಿರೋದೇ ಟ್ರಸ್ಟ್ ಮೇಲೆ. ಅದೊಂದು ನೋಟ್ ಇದೆಯಲ್ಲ, ಆ ನೋಟ್ನ ನೀವು ಯಾಕೆ ನಂಬ್ತೀರಾ ಅಂದ್ರೆ ನಿಮಗೆ ಆ ನೋಟ್ ಮೇಲೆ ಟ್ರಸ್ಟ್ ಇದೆ. ಇದು 500 ರೂಪಾಯಿ ನೋಟ್ನ ಇನ್ನೊಬ್ರಿಗೆ ಕೊಟ್ರೆ ಅವನಿಗೆ ಆ ನೋಟ್ ಮೇಲೆ ಟ್ರಸ್ಟ್ ಇದೆ. ಅವಾಗ ಅವನೇನ್ ಮಾಡ್ತಾನೆ, ನಿಮಗೆ 500 ರೂಪಾಯಿ ವ್ಯಾಲ್ಯೂದ್ ಏನಾದ್ರು ಕೊಡ್ತಾನೆ. ನಮ್ಮ ಎಂಟೈರ್ ಎಕಾನಮಿ ನಡೀತಿರೋದೇ ಆ ಟ್ರಸ್ಟ್ ಮೇಲೆ, ಆ RBI ಸೈನ್ ಮೇಲೆ, ಈ RBI ಇಂದ. ಆ ಟ್ರಸ್ಟ್ ನ ಒಂದು ಸಲ ಹೋಗಿಸ್ಬಿಟ್ರೆ ಜನಗಳಿಗೆ ಯಾವುದೇ ಕಾರಣಕ್ಕೂ ಟ್ರಸ್ಟ್ ವಾಪಸ್ ಬರಲ್ಲ. ಅದಕ್ಕೇನೆ RBI ಅಂಡರ್ ಇರೋ ಬ್ಯಾಂಕ್ಗಳನ್ನ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗಕ್ಕೆ ಬಿಡಲ್ಲ. ಹೆಂಗಾನ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ, ಮರ್ಜ್ ಮಾಡುತ್ತೆ, ಇನ್ನೊಂದು ಬ್ಯಾಂಕ್ ಜೊತೆ ಸೇರಿಸುತ್ತೆ. ಈಗ ಎಷ್ಟೋ PSU ಬ್ಯಾಂಕ್ಗಳನ್ನೆಲ್ಲ ಮರ್ಜ್ ಮಾಡಿದ್ದು ಅದಕ್ಕೇನೆ. SBM ಇರ್ಬೋದು, ಇವನ್ನೆಲ್ಲ ಅವ್ರು ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ವರ್ಸ್ಟ್ ಆಗಿದ್ವು, ಅದನ್ನ ತಗೊಂಡೋಗಿ ಬೇರೆ ಬೇರೆ ಬ್ಯಾಂಕ್ಗಳ ಜೊತೆ ಮರ್ಜ್ ಮಾಡಿದ್ರು, ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗ್ಲಿ ಅಂತ. ನನಗೆ ಗೊತ್ತಿರಂಗೆ ಆ ಬ್ಯಾಂಕ್ ಏನಾದ್ರು RBI ಅಂಡರ್ ಇದ್ರೆ ಆ ಬ್ಯಾಂಕ್ ನ ಮುಳುಗಕ್ ಬಿಡಲ್ಲ ಯಾವುದೇ ಕಾರಣಕ್ಕೂ. ನೀವು ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ರು ಮುಳುಗಕ್ ಬಿಡಲ್ಲ. ಯಾಕಂದ್ರೆ ಇದೇ ರೀಸನ್, ಟ್ರಸ್ಟ್ ಇಶ್ಯೂ ಆಗುತ್ತೆ. ಏನಾದ್ರು RBI ಅಂಡರ್ ಬಂದಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಇಲ್ಲಿಗಲ್ಲು, ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡೋದು. ಇವ್ರು ಕೋಆಪರೇಟಿವ್ ಅಂತ ಹೇಳಿರೋದ್ರಿಂದ ಸಂಘ ಅಂತ ಹೇಳಿರ್ತಾರೆ, ಅದೊಂದು ಶೇರ್ ಹೋಲ್ಡರ್ ಮಾಡ್ಕೊಂತಾರೆ. ನಿಮಗೆ ಗೊತ್ತಿರ್ಬೋದು, ನಿಮ್ಗೆ ಯಾವಾಗ ನೀವು ಅಲ್ಲಿ ಬ್ಯಾಂಕಲ್ಲಿ ಲೋನ್ ತಗೊಳಕ್ಕೆ ಡೆಪಾಸಿಟ್ ಮಾಡ್ಕೊಬೇಕಂದ್ರೆ ಅಲ್ಲಿ ನಿಮಗೆ ಶೇರ್ ಹೋಲ್ಡರ್ ಮಾಡ್ಕೊಂತಾರೆ. ಶೇರ್ ಹೋಲ್ಡರ್ ಮಾಡ್ಕೊಂಡಾಗ ಶೇರ್ ಹೋಲ್ಡರ್ ಇನ್ವೆಸ್ಟ್ ಮಾಡ್ತಿದ್ದಾನೆ ಅಂತ ತೋರಿಸ್ತಾರೆ, ಡೆಪಾಸಿಟ್ ಅಂತ ತೋರಿಸಲ್ಲ. ಈ ರೀತಿ ಏನೇನೋ ಮಾಡಕ್ ಹೋಗ್ತಾರೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ. ಬಟ್ RBI ಅಂಡರ್ ಬಂದ್ರೆ RBI ರೆಗ್ಯುಲೇಟ್ ಮಾಡುತ್ತೆ. ಮಂತ್ಲಿ ಅವ್ರದ್ದು ಬ್ಯಾಲೆನ್ಸ್ ಶೀಟ್ ನ RBI ಆಡಿಟ್ ಮಾಡಿಸುತ್ತೆ. ಸುಳ್ಳು ಹೇಳಕ್ಕೆ ಬರಲ್ಲ, ನಾಟಕ ಮಾಡಕ್ ಬರಲ್ಲ. ಇವ್ರು ಹೇಳಿರೋ NPA, ಈಗ ಇವ್ರೇನಾದ್ರು NPA ಒಂದು ಹೇಳಿರ್ತಾರೆ, ನಾನೊಂದು 1 ಕೋಟಿ ಲೋನ್ ಕೊಟ್ಟಿದ್ದೆ, ಅದರಲ್ಲಿ ಒಂದು 5 ಲಕ್ಷ ವಾಪಸ್ ಬಂದಿಲ್ಲ ಅಂತ ಇವ್ರು ಹೇಳಿದ್ರೆ RBIಗೆ, RBI ಬ್ಯಾಲೆನ್ಸ್ ಶೀಟ್ ನ ನೀಟಾಗಿ ಚೆಕ್ ಮಾಡುತ್ತೆ, ಎಷ್ಟು ಬಂದಿಲ್ಲ ಏನು ಅಂತ ಚೆಕ್ ಮಾಡಿದಾಗ RBI ಡೇಟಾನೇ ಒಂದಿದ್ದು ಇದರದ್ದೇ ಒಂದಿದ್ರೆ RBI ಮತ್ತೆ ಆಕ್ಷನ್ ತಗೊಳುತ್ತೆ. ಅದಕ್ಕೇನೆ RBI ರೆಗ್ಯುಲೇಟ್ ಮಾಡೋದು ಒಳ್ಳೇದು. ಸೆಬಿ ರೆಗ್ಯುಲೇಟ್ ಮಾಡಿದ್ರೆ ಸಬಿ ಸಮ್ ಮ್ಯೂಚುವಲ್ ಫಂಡ್ ನ PMS ನ ಫಂಡ್ ಮ್ಯಾನೇಜರ್ಗಳನ್ನ ಸೆಬಿ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಅವಾಗ ಚೆಕ್ ಮಾಡ್ತಾ ಇರುತ್ತೆ, ಇವ್ನು ಕೊಡ್ತಿರೋ ಡೇಟಾ ಕರೆಕ್ಟ್ ಇದೆಯಾ. ನಿಮಗೆ ಎಷ್ಟೋ ಸಲ ಅನ್ಸುತ್ತೆ ಈ ಮ್ಯೂಚುವಲ್ ಫಂಡ್ ಇಷ್ಟೊಂದು ರಿಟರ್ನ್ ಕೊಟ್ಟಿದೆ ಅಥವಾ ಈ PMS ಇಷ್ಟೊಂದು ರಿಟರ್ನ್ ಕೊಟ್ಟಿದೆ ಅಂತ ತೋರಿಸಿದ್ರೆ ಇದು ಫೇಕ್ ಅಂತ ನಿಮ್ಗೆ ಅನ್ಸುತ್ತೆ, ಸುಮ್ಮನೆ ಹೇಳ್ತಾರೆ ಅಂತ. ಬಟ್ ಅದು ಫೇಕ್ ಅಲ್ಲ. ಅವರು ಸೆಬಿಗೆ ರಿಪೋರ್ಟ್ ಮಾಡ್ತಾರೆ ಎವ್ರಿ ಮಂತ್. ಅವಾಗ ಏನಾಗುತ್ತೆ, ಸೆಬಿ ಆಡಿಟ್ ಮಾಡಿಸುತ್ತೆ, ರಿಪೋರ್ಟ್ ಕರೆಕ್ಟಾ ಇಲ್ಲ ಅಂತ ಚೆಕ್ ಮಾಡುತ್ತೆ. ಚೆನ್ನಾಗಿಲ್ಲ ಅಂದ್ರೆ ಸೆಬಿ ಫೈನ್ ಹಾಕುತ್ತೆ. ಆದ್ರಿಂದ ಅವ್ರು ಸುಳ್ಳು ರಿಪೋರ್ಟ್ ಕೊಡಕ್ಕೆ ಬರಲ್ಲ ಸೆಬಿಗೆ. ಇದೇ ರೀತಿ RBIಗೂ ಕೂಡ RBI ಅಂಡರ್ ಇರೋ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ದುಡ್ಡು ಯಾವಾಗಲೂ ಸೇಫ್ ಇರುತ್ತೆ. ಮತ್ತೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತ ಕೇಳ್ತಿದ್ದೀರಾ. ನನ್ನ ಪ್ರಕಾರ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಬೆಟರ್. ಬೆಸ್ಟ್ ಅಂದ್ರೆ ಬೆಸ್ಟ್, ಅದು ಬೇರೆ ಆಪ್ಷನ್ನೇ ಇಲ್ಲ ಇಲ್ಲಿ. ಸ್ಟಾಕ್ ಮಾರ್ಕೆಟ್ ಇಸ್ ವೆರಿ ಕಾಂಪ್ಲೆಕ್ಸ್. ಇಲ್ಲಿ ನೀವು ಕಲಿಬೇಕು. 1 ಲಕ್ಷನ ಎಷ್ಟು ಸ್ಟಾಕ್ ಅಲ್ಲಿ ಹಾಕಕ್ಕಾಗತ್ತೆ? ಅದು ನೀವು ಇನಿಷಿಯಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗಿ ನಿಧಾನಕ್ಕೆ ನಿಮಗೆ ಕಾನ್ಫಿಡೆಂಟ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಶಿಫ್ಟ್ ಮಾಡಿ ಸ್ಟಾಕಿಗೆ. Investments in debt securities, municipal debt securities, securitized debt instruments are subject to risks, including delay and/or default in payment. Read all the offer related documents carefully.